साक्षात् परब्रह्मास्मै श्रीगुरुवे नमः। गुरुवे सर्वलोकानां विशेषे भवरोगिणां निधये सर्वविद्यानां श्रीदक्षिणामूर्तये नमः। वक्रतुण्डमहाकायकोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनाम वित्रिवतु आनो दिवो बृहतः पर्वतादा सरस्वती यजता गन्धयज्ञं वाग्देव्यै नमः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुवां शस्तुनोभिः विषेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्तिः शान्तिः शान्तिः। ॐ व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकतातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरो देवताभ्यो नमः। श्रुति स्मृति पुराणानामालयं करुणालयं नमः भगवत्पादशङ्करं लोकशङ्करं। गुरुवे सर्वलोकानां विशेषे भवरोगिणां निधये सर्वविद्यानां श्रीदक्षिणामूर्तये नमः। हरिः ॐ। ॐ वसुदेवसं देवं कंसचाणूरमर्दनं देवकी परमानन्दं वन्दे कृष्णं जगद्गुरुम्। ॐ श्रीगुरुभ्यो नमः। हरिः ॐ। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। ओं नमो भगवते वासुदेवाय। ಭಾಗವತ ಕೇಳುಗ ಭಕ್ತರಿಗೆಲ್ಲರಿಗೂ ಆ ಶ್ರೀಕೃಷ್ಣನ ಅನುಗ್ರಹ ಉಂಟಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಭಾಗವತ ಕಥೆಯ 4ನೆಯ ಅಧ್ಯಾಯದ ಮುಂದಿನ ಭಾಗವನ್ನು ಯೋಚನೆ ಮಾಡೋಣ. ಈಗ ಗೋಕರ್ಣ ಉಪಾಖ್ಯಾನವನ್ನು ಇಲ್ಲಿ ನಮಗೆ ವ್ಯಾಸ ಮಹರ್ಷಿಗಳು ತಿಳಿಸಿದ್ದಾರೆ. ಅದರ ಬಗ್ಗೆ ನಾವು ಸ್ವಲ್ಪ ನೋಡಿ ತಿಳ್ಕೊಳ್ಳೋ ಒಂದು ಪ್ರಯತ್ನ, ಆ ವಾಗ್ದೇವಿ ಹೇಗೆ ನುಡಿಸ್ತಾಳೋ ಹಾಗೆ ನುಡಿಯೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ. ಎಲ್ಲ ಹೆಚ್ಚು ಜನ ನೋಡಿ ನಿಮ್ಮ ಕಮೆಂಟ್ಸ್ನ ಓಪನ್ ಆಗಿ, ಅಂದರೆ ನಿಮಗೆ ಏನು ಅನ್ಸುತ್ತೋ ಅದನ್ನು ನೇರವಾಗಿ ನೀವು ಹಾಕಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ನೂ ಹೆಚ್ಚಿನಾಗಿ ತಿಳಿಸೋದಕ್ಕೆ ಆಗತ್ತೆ. ಇದು ಒಂದು ಪ್ರಯತ್ನ ಆಯಿತಾ. ಯಾರಿಗೆ ಎಷ್ಟು ಋಣ ಇದೆಯೋ ಅಷ್ಟು ಸಿಕ್ಕತ್ತೆ, ಜನ ನೋಡ್ತಾರೆ. ನಾನು ಆದಷ್ಟು ಅರ್ಥ ಆಗೋ ಥರ ಹೇಳೋ ಒಂದು ಪ್ರಯತ್ನವನ್ನು ಆ ವಾಗ್ದೇವಿ ದಯೆಯಿಂದ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಿನ್ನೆ ಆ ವಿಪ್ರ ಆ ಯತಿಗಳನ್ನು ಕೇಳ್ಕೊಳ್ತಾ ಇದ್ದ, ನನಗೆ ಪುತ್ರ ಸಂತಾನ ಇಲ್ಲದೆ ಇರೋದ್ರಿಂದ ಪುತ್ರ ಸಂತಾನ ಆಗೋದಕ್ಕೆ ಆಶೀರ್ವಾದ ಮಾಡಿ ಅಂಥೇಳಿ ಆತ್ಮದೇವ ಆ ಯತಿಗಳನ್ನು ಕೇಳ್ಕೊಳ್ತಾ ಇದ್ದ. ಆಗ ನಿನಗೆ ಈ ಜನ್ಮದಲ್ಲಿ ಪುತ್ರ ಸಂತಾನದ ಯೋಗ ಇಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಅವನು ಮತ್ತೆ ಮತ್ತೆ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದ ಅಂತಕ್ಕಂಥ ವಿಚಾರವನ್ನು ನಿಲ್ಲಿಸಿದ್ವಿ. ಅಲ್ಲಿಂದ ಮುಂದಕ್ಕೆ ಏನಾಯಿತು ಅಂತಕ್ಕಂಥದ್ದನ್ನು ಇವತ್ತು ನೋಡೋಣ. ಇತಿ ವಿಪ್ರಾಗ್ರಹಂ ದೃಷ್ಟ್ವಾ ಪ್ರಾಬ್ರವೀತ್ ಸತಪೋಧನಃ ಚಿತ್ರಗೇತರ್ಗತಃ ಕಷ್ಟಂ ವಿಧಿಲೇಖ ವಿಮಾರ್ಜನಾತ್. ಇತಿ ವಿಪ್ರ ಆಗ್ರಹಂ ದೃಷ್ಟ್ವಾ ಪ್ರಾಬ್ರವೀತ್ಸ ಅಬ್ರವೀತ್ಸ ತಪೋಧನಃ. ಬಿಡಿಸ್ಕೊಂಡ್ರೆ ಅಬ್ರವೀತ್ಸ ತಪೋಧನಃ ಚಿತ್ರಕೇತರ್ಗತಃ ಕಷ್ಟಂ ವಿಧಿಲೇಖಂ ವಿಮಾರ್ಜನಾತ್. ಈ ಆತ್ಮದೇವ ಅಂತಕ್ಕಂತಹ ಬ್ರಾಹ್ಮಣ ಪರಿಪರಿಯಾಗಿ ಕೇಳ್ಕೊಳ್ತಿರೋದು ನೋಡಿ ಅವನಿಗೆ ಪೂರ್ವದಲ್ಲಿ ನಡೆದಂತಹ ದೃಷ್ಟಾಂತವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ ಯತಿಗಳು. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಚಿತ್ರಕೇತು ಅಂತಕ್ಕಂಥವನು ಒಬ್ಬ ಇದ್ದ. ಅವನು ಕೂಡ ಬಹಳ ಹಠ ಮಾಡಿ ಆ ವಿಧಿಯ ಒಂದು ನಿರ್ಣಯ ಏನಿತ್ತೆ
ಏನಿರುತ್ತೆ ಅದನ್ನು ಬದಲಾಯಿಸೋಕ್ಕೆ ಹೋಗಿ ಬಹಳ ಕಷ್ಟವನ್ನು ಅನುಭವಿಸಿದ ಅಂಥೇಳಿ ಆ ತಪೋಧನರಾದ ಯತಿಗಳು ಆ ಆತ್ಮ ದೇವ ಅಂತಕ್ಕಂತಹ ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಕೆಲವು ಸತಿ ನಮಗೆ ಏನೋ ಇಲ್ಲ ಅಂತಕ್ಕಂಥದ್ದು ಬಹಳ ದುಃಖ ಆದರೂ ಕೂಡ ಕೆಲವು ಸತಿ ಬಲವಂತವಾಗಿ ಅದನ್ನು ಅಪ್ರಾಪ್ತಂ ಪ್ರಾಪ್ತಂ ಇತಿ ಯೋಗ ಅಂಥೇಳಿ ನಮ್ಮ ಯೋಗದಲ್ಲಿ ಇಲ್ಲದೆ ಇರೋದನ್ನು ನಾವೇನಾದರೂ ಬಲವಂತವಾಗಿ ಪಡ್ಕೊಳ್ಳೋಕ್ಕೆ ನೋಡಿದ್ದೇ ಆಯಿತು ಅಂತಂದರೆ ಅದು ಒಂದು ಪಕ್ಷ ನಮಗೆ ಸಿಕ್ತು ಅಂತಂದರೆ ಯಾವ ಥರ ತೊಂದರೆಗಳು ಕೊಟ್ಬಿಡತ್ತೆ ಒಂದೊಂದ್ಸತಿ ಅನ್ನೋದನ್ನು ಇಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ನ ಯಾಸ್ಯಸಿ ಸುಖಂ ಪುತ್ರಾದ್ಯತಾ ದೈವ ಹತೋದ್ಯಮಃ ಅತೋ ಹಠೇನ ಯುಕ್ತೋಸಿ ಹರ್ತಿನಂ ಕಿಂ ವದಾಮ್ಯಹಂ. ನ ಯಾಸ್ಯಸಿ ಸುಖಂ ಪುತ್ರಾದ್ಯಥಾ ದೈವ ಹತೋದ್ಯಮಃ ಅತೋ ಹಠೇನ ಯುಕ್ತೋಸಿ ಹರ್ತಿನಂ ಕಿಂ ವದಾಮ್ಯಹಂ. ನಿನಗೆ ಈ ಒಂದು ಪುತ್ರನ ಸುಖ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ನೀನು ಆ ಚಿತ್ರಕೇತು ಥರ ಹಠವನ್ನು ಮಾಡ್ತಾ ಇದೀಯ. ರಾಜ ಚಿತ್ರಕೇತು ಹೇಗೆ ಹಠವನ್ನು ಮಾಡಿದ್ನೋ ಅದೇ ರೀತಿ ನೀನು ಹಠವನ್ನು ಮಾಡಿ ಪುತ್ರಾಕಾಂಕ್ಷಿಯಾಗಿದೆಯಾ. ನಿನಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಆ ತಪೋಧನರು ಹೇಳ್ತಾ ಇದ್ದಾರಂತೆ ಆ ಆತ್ಮಧರ್ಮ ಅಂತಕ್ಕಂತಹ ಬ್ರಾಹ್ಮಣನಿಗೆ. ಮುಂದೆ ಹೀಗೆ ಹೇಳ್ತಾ ಇದ್ದಾರೆ, ಸತ್ಯಂ ಶೌಚಂ ತಸ್ಯಾಗ್ರಹಂ ಸಮಾಲೋಕ್ಯ ಫಲಮೇಕಂ ಸ ದತ್ತವಾನ್ ಇದಂ ಭಕ್ಷಯ ಪತ್ನ್ಯಾ ತ್ವಂ ತತಃ ಪುತ್ರೋ ಭವಿಷ್ಯತಿ. ತಸ್ಯ ಆಗ್ರಹಂ ಸಮಾಲೋಕ್ಯ ಫಲಂ ಏಕಂ ಸ ದತ್ತವಾನ್ ಇದಂ ಭಕ್ಷಯ ಪತ್ನ್ಯಾ ತ್ವಂ ತತಃ ಪುತ್ರೋ ಭವಿಷ್ಯತಿ. ಅವನ ಒಂದು ಆಗ್ರಹಕ್ಕೆ ಆತ್ಮ ದೇವನ ಒಂದು ಬಲವಂತ ಮಾಡೋದ್ನಲ್ಲ, ನನಗೇನಾದ್ರು ಮಾಡಿ ಕೊಡಲೇಬೇಕು, ನೀವು ಒಂದು ಸಂತಾನ ಆಗೋ ಥರದಲ್ಲಿ ಫಲವನ್ನು ಕೊಡಲೇಬೇಕು ಅಂತ ಕೇಳ್ಕೊಂಡಿದ್ರಿಂದ ಅವರು ತಪೋಧನರು. ಯಾಕೆಂದರೆ ಅವ್ರಿಗೆ ಆ ಅನುಗ್ರಹ ಮತ್ತು ಶಾಪ ಎರಡೂ ಕೊಡೋ ಶಕ್ತಿ ಇರುತ್ತೆ. ಹಾಗಾಗಿ ಅವರು ಅನುಗ್ರಹಪೂರ್ವಕವಾಗಿ ಒಂದು ಫಲವನ್ನು ಹಣ್ಣನ್ನು ಕೊಡ್ತಾ ಇದ್ದಾರಂತೆ. ಕೊಟ್ಬಿಟ್ಟು ಇದನ್ನು ನಿನ್ನ ಹೆಂಡತಿ ತಿಂದರೆ ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ ಅಂಥೇಳಿ ಹೇಳಿದ್ರು. ಆದರೆ ವಿತ್ ಕಂಡೀಷನ್ಸ್. ಈಗ ನಮಗೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇರುತ್ತೆ, ಮೇಲೆ ಒಂದು ಸ್ಟಾರ್ ಆಗಿರುತ್ತೆ ಚಿಕ್ಕದಾಗಿ ಸ್ಟಾರು. ಆ ಸ್ಟಾರ್ ಏನಂದರೆ ಕೆಳಗಡೆ ನೋಡಿದ್ರೆ ಅದು ಕಂಡೀಷನ್ಸ್ ಇರುತ್ತೆ. ಇಂತಿಂಥ ಕಂಡೀಷನ್ಸ್ ನೀವು ಫುಲ್ಫಿಲ್ ಮಾಡಿದ್ರೆ ಒಂದಕ್ಕೊಂದು ಫ್ರೀ ಅಂತ, ಆಯಿತಾ. ಹಾಗೆಯೇ ಇಲ್ಲಿ ನಿನಗೆ ಮಗು ಆಗಬೇಕು ಅಂತಂದರೆ ನಾನು ಅನುಗ್ರಹವನ್ನು ಮಾಡ್ತೀನಿ, ಈ ಫಲವನ್ನು ಕೊಡ್ತೀನಿ, ಈ ಫಲವನ್ನು ತಿನ್ನೋದ್ರಿಂದಲೇ ಅವಳಿಗೆ ಮಗು ಆಗತ್ತೆ. ಆದರೆ ಕೆಲವು ನಿಬಂಧನೆಗಳಿದೆ ಅಂಥೇಳಿ ಹೇಳ್ತಾ ಇದ್ದಾರೆ ಮುಂದೆ. ಸತ್ಯಂ ಶೌಚಂ ದಯಾ ದಾನಮೇಕ ಭಕ್ತಂ ತು ಭೋಜನಂ ವರ್ಷಾವಧಿ ಸ್ತ್ರೀಯ ಕಾರ್ಯಂ ತೇನ ಪುತ್ರೋ ಅತಿ ನಿರ್ಮಲಃ. ಸತ್ಯಂ ಶೌಚಂ ದಯಾ ದಾನಂ ಏಕ ಭುಕ್ತಂ ಇರಬೇಕು. ಭಕ್ತಂ ಅಂತ ಇದೆ, ಅದು ಭುಕ್ತಂ ಮಾಡ್ಕೊಳ್ಳಿ. ದಾನಮೇಕ ಭುಕ್ತಂ ತು ಭೋಜನಂ ವರ್ಷಾವಧಿ ಸ್ತ್ರೀಯ ಕಾರ್ಯಂ ತೇನ ಪುತ್ರೋ ಅತಿ ನಿರ್ಮಲಃ. ಅವಳು ಹೇಗಿರಬೇಕು ಒಂದು ವರ್ಷಗಳ ಕಾಲ ಅಂತಂದರೆ ಸತ್ಯ ಹೇಳಬೇಕು, ಸುಳ್ಳು ಹೇಳೋದು, ಹಠ ಮಾಡೋದು ಇದೆಲ್ಲ ಮಾಡಬಾರ್ದು. ಶೌಚ ಅಂದರೆ ಶುದ್ಧಿ, ಅಂತಃಶುದ್ಧಿ ಬಹಿಶುದ್ಧಿ. ದೈಹಿಕವಾಗೂ ಶುದ್ಧವಾಗಿರಬೇಕು, ಮಾನಸಿಕವಾಗೂ ಅವಳು ಶುದ್ಧವಾಗಿರ್ಬೇಕು. ಯಾಕೆಂದರೆ ಅವಳು ಬರೀ ಬೇರೆಯವ್ರ ವಿಚಾರ ಮಾತಾಡೋದು, ಬೇರೆಯವ್ರನ್ನ ಆಡ್ಕೊಳ್ಳೋದು ಇತ್ಯಾದಿಗಳನ್ನ ಮಾಡ್ತಾರೆ ಅಂತ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ರಲ್ಲ. ಹಾಗಾಗಿ ಅದೆಲ್ಲ ಮಾಡಬಾರ್ದು. ಅವಳು ಶುಚಿಯಾಗಿ ಅಂತರ್ಶುಚಿ ಬಹಿರ್ಶುಚಿ ಎರಡೂ ಇಟ್ಕೊಳ್ಬೇಕು. ದಯಾಪರಳಾಗಿರಬೇಕು. ಪ್ರಾಣಿಗಳ ಬಗ್ಗೆ ಆಗಲಿ ಮನುಷ್ಯರ ಬಗ್ಗೆ ಆಗಲಿ ಎಲ್ಲರ ಮೇಲೂ ಅವಳು ದಯಾಪರಳಾಗಿರಬೇಕು. ಕಾಠಿಣ್ಯವನ್ನು ಹೊಂದೋ ಹಾಗಿಲ್ಲ. ಮತ್ತು ದಾನಶೀಲಳಾಗಿರಬೇಕು. ಯಾರಾದರೂ ಅವಶ್ಯಕತೆ ಇದೆ ಅಂತ ಕೇಳಕ್ಕೆ ಬಂದಾಗ ಅವ್ರಿಗೆ ದಾನಾದಿಗಳನ್ನು ಕೊಡಬೇಕು. ಏಕಭುಕ್ತಂ, ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಅವಳು. ಈ ರೀತಿ ವ್ರತ ಅಂದರೆ ಅದಕ್ಕೆ ಕೆಲವು ಒಂದೊಂದು ವ್ರತಕ್ಕೆ ಒಂದೊಂದು ನಿಯಮಗಳಿರುತ್ತೆ ಅಲ್ವಾ. ಸಂಕಷ್ಟಹರ ಗಣಪತಿ ವ್ರತ ಅಂತಂದರೆ ರಾತ್ರಿ ತನಕ ಉಪವಾಸ ಇದ್ದು ಪೂಜೆ ಮಾಡಿ ಚಂದ್ರೋದಯ ಆದಮೇಲೆ ಊಟ ಮಾಡಬೇಕು. ಉಪ್ಪಿಲ್ಲದ ಆಹಾರವನ್ನು ಸ್ವೀಕರಿಸಬೇಕು. ಅತಿ ಖಾರ ಇದೆಲ್ಲ ತಿನ್ನಬಾರ್ದು. ಹೀಗೆ ಒಂದೊಂದು ವ್ರತಕ್ಕೆ ಒಂದೊಂದು ಕಂಡೀಷನ್ಸ್ ಇರುತ್ತೆ. ಅಲ್ಲೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನಿವಾಗ ಹೇಳ್ತೀವಿ ಆ ಥರ ಕಟ್ಟುಪಾಡುಗಳು ಇರುತ್ತೆ. ಈ ರೀತಿಯಾಗಿ ಒಂದು ವರ್ಷ ಅವಳು ಪಾಲಿಸುತ್ತಂದರೆ ಅವಳ ಚಿತ್ತಶುದ್ಧಿಯಾಗಿ
ನಿನಗೆ ಒಳ್ಳೆ ಸಂತಾನ ಆಗುತ್ತೆ ಅಂಥೇಳಿ. ಅದಕ್ಕೇ ಯಾವಾಗಲೂ ಮನೆಯಲ್ಲಿ ವಿಶೇಷವಾಗಿ ಹೊಸದಾಗಿ ಮದುವೆ ಆಗಿರ್ತಾರಲ್ಲ, ಸಂತಾನ ಆಗಬೇಕು ಅಂತ ಇರೋರು, ಅವರು ಶಾಂತ ರೀತಿಯಲ್ಲಿ ಇರಬೇಕು, ಹೆಚ್ಚು ಶಾಂತ ರೀತಿಯಲ್ಲಿ. ಯಾಕೆ ಅಂತಂದರೆ ಅವರ ಮಾನಸಿಕ ಸ್ಥಿತಿ ಮೇಲೆ ಹುಟ್ಟೋ ಮಕ್ಕಳು, ಅವರ ಮಾನಸಿಕ ಸ್ಥಿತಿ ಹುಟ್ಟೋ ಮಕ್ಕಳ ಮೇಲೆ ಭಾಳ ಪರಿಣಾಮ ಬೀರುತ್ತೆ. ಇದಕ್ಕೆ ನಮಗೆ ಅತ್ಯಂತ ಉಜ್ವಲವಾದಂತಹ ಉದಾಹರಣೆ ಅಂತಂದರೆ ಮಹಾಭಾರತದಲ್ಲಿ ಆ ಅಂಬಿಕೆ ಮತ್ತು ಅಂಬಾಲಿಕೆ, ಅವರು ಅಂಬಿಕೆ ಕಣ್ಮುಚ್ಕೊಂಡ್ಬಿಡ್ತಾಳೆ ಬೈಕೆ ದೂರ್ವಾಸ ವ್ಯಾಸ ಮಹರ್ಷಿಗಳು ಬಂದಾಗ. ಆಗ ಕುರುಡ ಹುಟ್ಟತಾನೆ ಧೃತರಾಷ್ಟ್ರ. ಅಂಬಾಲಿಕೆ ಹೆದರ್ಕೊಂಡ್ಬಿಡ್ತಾಳೆ ವ್ಯಾಸ ಮಹರ್ಷಿಗಳು ನೋಡಿ. ಅದಕ್ಕೆ ಮೈಯೆಲ್ಲ ಫುಲ್ಲು ಬಿಳಿಸ್ಕೊಂಡಿರ್ತಕ್ಕಂತಹ ಪಾಂಡು ರೋಗ ಅಂತ ಹೇಳ್ತಾರೆ. ಆ ಥರ ಪಾಂಡು ಹುಟ್ಟಿದ ಅಂಥೇಳಿ ನಮಗೆ ನಿದರ್ಶನ ಇದೆ. ಹಾಗಾಗಿ ಸಂತಾನ ಉಂಟಾಗೋ ಬಯಕೆ ಇರ್ತಕ್ಕಂಥವ್ರು ವಿಶೇಷವಾಗಿ ಎಲ್ಲರೂ ಸಮಾಧಾನವಾಗಿರೋದು ಒಳ್ಳೆಯದೇ. ಯಾಕೆಂದರೆ ಕೋಪದಲ್ಲಿ ಏನು ಅನಾಹುತಗಳಾಗುತ್ತೆ ಹೇಳೋಕ್ಕಾಗಲ್ಲ. ವಿಶೇಷವಾಗಿ ಸಂತಾನ ಉಂಟಾಗಬೇಕಾದ್ರೆ ಇಬ್ಬರ ಮನಸ್ಸು ಸೌಮ್ಯವಾಗಿ ಇದ್ದು ಆ ಇಬ್ಬರು ಸತಿಪತಿಗಳು ಸೇರಿದಾಗ ಒಳ್ಳೆ ಸಂತಾನ ಉಂಟಾಗತ್ತೆ. ಹಾಗಾಗಿ ಒಳ್ಳೆ ಚಿತ್ತಶುದ್ಧಿ ಆಗಬೇಕಾದ್ರೆ 1 ವರ್ಷ ಹೀಗಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏವಂ ಮುಕ್ತ್ವಾ ಯಯೌ ಯೋಗಿ ವಿಪ್ರಸ್ತು ಗೃಹಮಾಗತಃ ಪತ್ನ್ಯಾ ಬಾಣೋ ಫಲಂ ದತ್ವಾ ಸ್ವಯಂ ಯಾದಸ್ತು ಕುತ್ರಚೇತ್. ಏವಂ ಮುಕ್ತ್ವಾ ಯಯೌ ಯೋಗಿ ವಿಪ್ರಸ್ತು ಗೃಹಮಾಗತಃ ಪತ್ನ್ಯಾ ಬಾಣೋ ಫಲಂ ದತ್ವಾ ಸ್ವಯಂ ಯಾತಸ್ತು ಕುತ್ರಚಿತ್. ಹೀಗೆ ಆ ಯೋಗಿಗಳು ಅವ್ರಿಗೆ ಎಲ್ಲ ಕಂಡೀಷನ್ಸು ಎಲ್ಲ ಹೇಳಿ ಒಂದು ಅವ್ರ ತಪಶಕ್ತಿಯಿಂದ ಒಂದು ಹಣ್ಣನ್ನು ಕೊಟ್ಟು, ಈ ಹಣ್ಣನ್ನು ತಿಂದಾಗ ಅವಳಿಗೆ ಪುತ್ರ ಸಂತಾನ ಆಗತ್ತೆ, ಅವಳ ಹೊಟ್ಟೆಲಿ ಹುಟ್ಟತ್ತೆ ಮಗು ಅಂತ ಹೇಳಿದ್ರಲ್ಲ, ಹೇಗೆ ದಶರಥಂಗೆ ಪಾಯಸವನ್ನು ಕೊಟ್ಟರು, ಅವರ ಹೆಂಡತಿಯರದೆಲ್ಲ ಸ್ವೀಕರಿಸಿ ಶ್ರೀರಾಮಾದಿಗಳು ಜನನ ಆಯಿತು. ಆ ರೀತಿಯಾಗಿ ಈ ಹಣ್ಣನ್ನು ತಿಂದರೆ ಅವಳಿಗೆ ಸಂತಾನ ಉಂಟಾಗತ್ತೆ ಅಂತ ಹೇಳಿ ಅವರು ಹೊರಟೋದ್ರು. ಈ ಹಣ್ಣನ್ನು ತಗೊಂಡು ಆ ಬ್ರಾಹ್ಮಣ ಮನೆಗೆ ಬಂದ್ಬಿಟ್ಟು ಅವಳ ಕೈಗೆ ಹಣ್ಣು ಕೊಟ್ಬಿಟ್ಟು, ಈ ಹಣ್ಣನ್ನು ನೀನು ಸ್ವೀಕರಿಸು, ಇದರಿಂದ ನಮಗೆ ಸಂತಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನು ಯಾವುದೋ ಕೆಲಸದ ಮೇಲೆ ಆಚೆಗೆ ಹೊರಟೋಗ್ತಾನೆ. ತರುಣಿ ಕುಟಿಲಾದಸ್ಯ ಸಖ್ಯಗ್ರೇ ಚ ದುರ್ರೋಧಃ ಅಹೋ ಚಿಂತಾಮಮೋತ್ಪನ್ನ ಫಲಂ ಚಾಹನ ಭಕ್ಷಯೇ. ತರುಣಿ ಕುಟಿಲಾದಸ್ಯ ಸಖ್ಯಗ್ರೇ ಚ ರೋಧಃ ಅಹೋ ಚಿಂತ ಮಮೋತ್ಪನ್ನ ಫಲಂ ಚಾಹಂ ನ ಭಕ್ಷಯೇ. ಆದರೆ ಅವನ ಹೆಂಡತಿಯಾದ ಕುಟಿಲ ಸ್ವಭಾವದವಳು, ಅವಳು ಹತ್ಕೊಂಡು ಹೇಳ್ತಾಳಂತೆ, ನನಗೆ ಏನೋ ಭಾರಿ ಚಿಂತೆ ಇಟ್ಕೊಂಡಿದ್ದೆ ನಾನು, ಏನೋ ಸಂತಾನ ಆಗತ್ತೆ ಅಂತ ಹೇಳಿ. ಆದರೆ ಇವತ್ತು ಯಾವುದೋ ಒಂದು ಹಣ್ಣು ಕೊಟ್ಬಿಟ್ಟು ನನಗೆ ತಿನ್ನೋದಕ್ಕೆ ಹೇಳ್ತಾ ಇದ್ದಾರೆ, ಆದರೆ ನಾನು ಇದನ್ನು ತಿನ್ನೋದಿಲ್ಲ ಅಂತ ಹೇಳಿ ಹೇಳ್ತಾಳಂತೆ. ಮುಂದೆ ಹೀಗೆ ಹೇಳ್ತಾ ಇದ್ದಾಳೆ, ಫಲಭಕ್ಷೇಣ ಗರ್ಭಹಾಸ ಆದ್ಗರ್ಭೇಣೋದರ ವೃದ್ಧಿತ ಸ್ವಲ್ಪ ಭಕ್ಷಂ ತಥೋ ಅಶಕ್ತಿರ್ ಗೃಹ ಕಾರ್ಯಂ ಕಥಂ ಭವೇತ್. ಈ ಫಲವನ್ನು ತಿಂದರೆ ನನಗೇನಾಗತ್ತೆ, ನನಗೆ ಹೊಟ್ಟೆ ದಪ್ಪ ಆಗುತ್ತೆ. ಅದು ಸಹಜವಾಗಿ ಆಗಬೇಕಾದ ಪ್ರಕ್ರಿಯೆ ಇದ್ದಾನೆ ನಾವು ಲೋಕದಲ್ಲಿ ನೋಡೋದು. ಆ ಹೊಟ್ಟೆ ಬಂತು ಅಂತಂದರೆ ನನಗೆ ಆಗ್ತೀನಿ, ನನಗೆ ಊಟ ತಿಂಡಿ ಏನು ಸರಿಯಾಗಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಆಗೋದಿಲ್ಲ. ಅದರಿಂದ ನನ್ನ ಶಕ್ತಿ ಕ್ಷೀಣ ಆಗುತ್ತೆ. ಯಾಕೆಂದರೆ ಅವರು ಏಕಭುಕ್ತ, ಒಂದೇ ಹೊತ್ತು ಊಟ ಮಾಡಬೇಕು ಅಂತ ಬೇರೆ ಹೇಳಿದಾರಲ್ಲ, ಏನು ತಿನ್ನೋಕೆ ಕುಡಿಯೋಕ್ಕಾಗೋದಿಲ್ಲ. ಅವಾಗ ಕೆಲಸ ಮಾಡೋದು ಹೇಗೆ, ಮನೆ ಕೆಲಸ, ಅದಕ್ಕೋಸ್ಕರ ನಾನು ತಿನ್ನೋದಿಲ್ಲ ಈ ಹಣ್ಣನ್ನು ಅಂಥೇಳಿ ಹೇಳ್ತಾಳೆ. ಯಾವ ಥರ ಇರ್ತಾರೆ ಜನಗಳು ವಿಚಿತ್ರವಾಗಿ ಅಂತಂದರೆ, ಮಕ್ಕಳಾಗಿಲ್ಲ ಅಂತ ಒಂದು ಯೋಚನೆ. ಮಕ್ಕಳಾಗಬೇಕು ಅಂದರೆ ಅದು ಪ್ರಕೃತಿ ದತ್ತವಾಗಿ ಏನೇನೋ ಆಗಬೇಕೋ ಕ್ರಮಗಳು ಅದಾದರೆ ತಾನೇ ಮಗು ಸಂತಾನ ಹುಟ್ಟೋದು. ಆದರೆ ನಾನು ಬಸರಾಗಬೇಕು, ಆದರೆ ನನಗೆ ಸುಸ್ತಾಗಬಾರ್ದು, ನೋವಾಗಬಾರ್ದು ಅಂದರೆ ಅಕ್ಕಿ ಮೇಲೆ ಆಸೆ, ನೆಂಟರು ನನ್ನ ಪ್ರೀತಿ ಇದ್ದರೆ ಆಗಲ್ಲ. ಇಲ್ಲ, ಒಂದು ಅಕ್ಕಿ ಖಾಲಿ ಆಗೋಕ್ಕೆ ನಾವು ಸಿದ್ಧ ಆಗಬೇಕಂದ್ರೆ ಅಕ್ಕನ ಮಕ್ಳಿಗೆ ಊಟ ಹಾಕಬೇಕು. ಇಲ್ಲಾಂದ್ರೆ ಅವ್ರು ಸಣ್ಣ ಪರವಾಗಿಲ್ಲ ಅಂತ ಊಟನ ಕಡಿಮೆ ಹಾಕಬೇಕು. ಇದು ಎರಡೂ ಒಟ್ಟಿಗೆ ಆಗೋ ಕೆಲಸ ಅಲ್ಲ ಇದು. ದೈವಾಧಾಟಿ ವ್ರಜೇದ್ ಗ್ರಾಮೆ ಫಲಾಯೇದ್ ಗರ್ಭಿಣಿ ಕಥಂ ಶುಕವನ್ನಿ ವಸೇದ್ ಗರ್ಭಸ್ಥಂ ಕುಕ್ಷೇ ಹೇ ಕಥಮುತ್ಸೃಜೇತ್. ಆಗ ಅವಳಿಗೇನಾಯಿತು, ಆ ದೈವ ಯೋಗದಿಂದ ಊರಿನಲ್ಲಿ ದರೋಡೆಕೋರರ ಆಕ್ರಮಣವಾದ ಗರ್ಭಿಣಿ ಸ್ತ್ರೀ ಹೇಗೆ ಓಡಬಲ್ಲಳು, ಶುಕದೇವರಂತೆ ಈ ಗರ್ಭವು ಹೊಟ್ಟೆಯಲ್ಲಿ ಉಳಿದು ಬಿಟ್ಟಿರೋದನ್ನು ಹೇಗೆ ಹೊರಗೆ ತೆಗೆಯಲಾದೀತು.
ನೋಡಿ, ಏನೇನೋ ನೆಗೆಟಿವ್ ಯೋಚನೆ ನಮ್ಮ ಜೀವನದಲ್ಲಿ ಪಾಸಿಟಿವ್ ಧನಾತ್ಮಕ ಯೋಚನೆ ಇಲ್ಲದೆ ಹೋಯ್ತು ಅಂತಂದರೆ ನಾವೆಲ್ಲ ಋಣಾತ್ಮಕವಾಗಿ ಯೋಚನೆ ಮಾಡ್ತಂದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಇನ್ನೊಂದು ಎಷ್ಟೋ ವರ್ಷ ಬದುಕಿರ್ತೀವಿ ಅಂತ ತಾನೇ ಇವತ್ತು ದುಡಿತಾ ಇದ್ದೀವಿ, ಇವತ್ತೊಂದಿಷ್ಟು ಹಣನ ಉಳಿಸ್ತೀವಿ, ಮುಂದೆ ಬೇಕಾಗತ್ತೆ ಅಂಥೇಳಿ. ನಾಳೆ ಏನೋ ಈ ಮುಂದಿನ ಕ್ಷಣನೇ ಪ್ರಾಣ ಹೋಗ್ಬೋದು, ಯಾರಿಗೂ ಗೊತ್ತಿಲ್ಲ ಅದು. ಹಾಗನ್ಬಿಟ್ಟು ನಾವು ಸಂಪಾದನೆ ಮಾಡಲ್ಲ, ಉಳಿತಾಯ ಮಾಡಲ್ಲ ಅನ್ನೋಕ್ಕಾಗತ್ತಾ? ಅದು ಜೀವನ ಬೇರೆ, ಪುರಾಣ ಬೇರೆ. ಪುರಾಣ ಏನು ಹೇಳ್ತಾ ಇದೆ? ನೀನು ಉಳಿಸ್ಬೇಡ, ತಿನ್ಬೇಡ, ಕುಡಿಬೇಡ ಅಂತ ಏನು ಹೇಳ್ತಾ ಇಲ್ಲ ಪುರಾಣದಲ್ಲೂ ಏನು ಹೇಳ್ತಾ ಇದೆ? ನೀನು ಸುಖವನ್ನು ಅನುಭವಿಸಿ ಬೇರೆಯವರು ಸುಖವಾಗಿರೋದಕ್ಕೆ ಬಿಡು, ದಾನ ಧರ್ಮಗಳನ್ನು ಮಾಡು, ಸಚ್ಚಿಂತನೆಯನ್ನು ಮಾಡು, ಈ ರೀತಿಯಾಗೇ ಹೇಳ್ತಾ ಇದೆ ಅಲ್ವಾ? ಪುರಾಣ ಏನು ಲೌಕಿಕ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ. ಆದರೆ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನಾವು ತಪ್ಪಾಗಿ ತಿಳ್ಕೊಂಡ್ರೆ, ನಾನೆಲ್ಲ ಕೊಟ್ಬಿಟ್ರೆ ಬೇರೆಯವ್ರಿಗೆ ನಾಳೆ ಸಿಕ್ಕ ಏನು ಮಾಡಲಿ ಅಂತ ಯೋಚನೆ ಮಾಡಿದ್ರೆ ಎಲ್ಲ ಕೊಡು ಅಂತ ಹೇಳ್ತಾನೆ ಇಲ್ಲ. ಸ್ವಲ್ಪ ಭಾಗವನ್ನು ದಾನ ಮಾಡು, ಸ್ವಲ್ಪ ಭಾಗವನ್ನು ನಿನ್ನ ಸಮಯವನ್ನು ದೈವಚಿಂತನೆಗೆ ಇಡು, ಸ್ವಲ್ಪ ಭಾಗವನ್ನು ನಿನ್ನ ಜೀವನ ನಿರ್ವಹಣೆಗೆ ಕಾಲವನ್ನು ಇಡು. ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದೆ. ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅವಳಿಲ್ಲಿ ಹೇಳ್ತಾ ಇದ್ದಾಳೆ, ಯಾರೋ ಲೂಟಿ ಮಾಡೋಕ್ಕೆ ಬಂದ್ಬಿಟ್ರೆ ದರೋಡೆಕೋರರು ಏನು ಮಾಡೋದು, ಹೊಟ್ಟೆಯಲ್ಲಿ ಮಗು ಉಳ್ಕೊಂಬಿಟ್ರೆ ಯಾರೋ ನನಗೆ ಹೆರಿಗೆ ಮಾಡೋರು ಬರದೇ ಇದ್ರೆ ಏನು ಮಾಡೋದು, ಈಗ ಏನೇನೋ ಯೋಚನೆ ಮಾಡ್ತಾ ಇದ್ದಾಳೆ ಅಂತೇಳಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ತಿರ್ಯಕ್ಷೇದಾಗತೋ ಗರ್ಭಸ್ತದಾ ಮೇ ಮರಣಂ ಭವೇತ್ ಪ್ರಸೂತೌ ದಾರುಣಂ ದುಃಖಂ ಸುಕುಮಾರಿ ಕಥಂ ಸಹೇ. ತಿರ್ಯಕ್ಷೇದಾಗತೋ ಗರ್ಭಸ್ತದಾ ಮೇ ಮರಣಂ ಭವೇತ್ ಪ್ರಸೂತೌ ದಾರುಣಂ ದುಃಖಂ ಸುಕುಮಾರಿ ಕಥಂ ಸಹೇ. ತಿರ್ಯಕ್ಷೇದಾಗತೋ, ಆ ಮಗು ಹೊಟ್ಟೆನಲ್ಲಿ ತಿರುಗೋದು ಗೊತ್ತಾಗತ್ತೆ ಅಂತ ಹೇಳ್ತಾರಲ್ಲ, ಅದು ಆ ಕಾಲು ಹೊಟ್ಟೆಯಲ್ಲಿ ಆ ಮಗು ಹೀಗೆ ಮುದ್ರಕೊಂಡು ಮಲಗಿರುತ್ತಲ್ಲ, ಅದು ಏನು ಹೇಳುತ್ತೆ ಗರುಡ ಪುರಾಣದಲ್ಲಿ ಅಂದರೆ ಅದಕ್ಕೆ ಹಿಂದಿನ ಜನ್ಮದ ಸ್ಫುರಣೆ ಎಲ್ಲ ಆಗುತ್ತಾ ಇರುತ್ತಂತೆ ಗರ್ಭದಲ್ಲಿದ್ದಾಗ. ಅದಕ್ಕೆ ಅದನ್ನ ನೆನೆಸ್ಕೊಂಡು ಒದ್ದಾಡತ್ತಂತೆ, ಅಯ್ಯೋ ಹೀಗೆಲ್ಲ ಮಾಡಿಬಿಟ್ಟೆ, ಮತ್ತೆ ಜನ್ಮ ಬಂತು ನನಗೆ, ನಾನು ಈ ಮಲಮೂತ್ರಗಳಲ್ಲಿ ಮಧ್ಯದಲ್ಲಿ ಮಲಗೀನಿ, ಈ ಕೀಟಗಳೆಲ್ಲ ಕಚ್ತಾ ಇದೆ ಅಂತ ಅದು ಒದ್ದಾಡತ್ತಂತೆ. ಅದು ಈ ಗರ್ಭಿಣಿ ತಾಯಿಗೆ ಒದ್ದಾಗೆ ತಿರುಗಿದಾಗೆ ಎಲ್ಲ ಉಂಟಾಗತ್ತಲ್ಲ ನೋವು, ಅದಕ್ಕಾಗೋ ವೇದನೆ ಆ ಥರ ಇರತ್ತೆ ಅಂತ ಹೇಳ್ತಾರೆ. ಅದನ್ನು ಇವಳಲ್ಲಿ ಹೇಳ್ತಾ ಇದ್ದಾಳೆ. ಅದೇನಾದರೂ ಮಗು ಅಡ್ಡಡ್ಡ ತಿರ್ಕೊಂಡ್ಬಿಟ್ರೆ, ಕೆಲವೆಲ್ಲ ಕೇಳ್ತೀವಲ್ಲ ಇವತ್ತು, ಅಡ್ಡ ತಿರುಗಿತ್ತು, ಸಿಸೇರಿಯನ್ನೇ ಮಾಡಬೇಕು, ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂತ, ಆ ಥರ ಆ ಕಾಲದಲ್ಲೂ ಇತ್ತು ಅಂತ ಇದರಲ್ಲಿ ಉದಾಹರಣೆ. ಅಡ್ಡಡ್ಡ ತಿರುಗಿಬಿಟ್ರೆ ಮತ್ತು ಆ ಗರ್ಭ ಪ್ರಸವ ಆಗೋ ಸಮಯದಲ್ಲಿ ಆ ಗರ್ಭದ ವೇದನೆ ತಡ್ಕೊಳ್ಳೋದು ಹೇಗೆ, ನಾನು ಸುಕುಮಾರಿ ಹೇಗೆ ತಡ್ಕೊಳ್ಳಿ ನಾನು ಅಂತೆಲ್ಲ ಯೋಚನೆ ಮಾಡ್ತಾಳೆ. ಮಂದಾಯ ಮೈ ಸರ್ವಸ್ವಂ ನನಾಂದ ಸಂಹರೇತ್ತದ ಸತ್ಯ ಶೌಚಾದಿ ನಿಯಮೋ ದುರಾರಾಧ್ಯ ಸಸದೃಶೇ. ಮಂದಾಯ ಮೈ ಸರ್ವಸ್ವಂ ನನಾಂದ ಸಂಹರೇತ್ತದ ಸತ್ಯ ಶೌಚಾದಿ ನಿಯಮೋ ದುರಾರಾಧ್ಯ ಸಸದೃಶೇ. ನಾನು ದುರ್ಬಲಳಾಗ್ಬಿಟ್ರೆ, ವೀಕ್ ಆಗಿಬಿಟ್ರೆ, ನಾದಿನಿ ಬಂದು ಮನೆಯ ಎಲ್ಲ ಸಾಮಾನುಗಳನ್ನು ಸಾಯಿಸಿಬಿಟ್ಟಾಳು. ಏನು ಇವತ್ತಿನ ದಿವಸ ಮದುವೆ ಆಗಬೇಕಾದ್ರೆ ಯಾರು ಇರಬಾರ್ದು, ಹೆಣ್ಮಕ್ಳು ಮೈನಾಗಿ ಹೆಣ್ಮಕ್ಳು ಇರೋರು ಕೇಳೋದೇನೋ ಒಬ್ಬನೇ ಮಗ ಇರಬೇಕು, ಯಾರು ಇರಬಾರ್ದು, ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇರಬಾರ್ದು, ಒಬ್ಬನೇ ಇರಬೇಕು. ಯಾಕೆಂದ್ರೆ ಅವ್ರು ಯಾರು ಇದ್ರೆ ಅವ್ರಿಗೆಲ್ಲ ಪಾಲ್ಕೊಡ್ಬೇಕಾಗತ್ತೆ ಇತ್ಯಾದಿ ಯೋಚನೆಗಳನ್ನ ಈಗ ಕೇಳ್ತಾ ಇರೋದಲ್ಲ. ಭಾಗವತ ಬರೆದಾಗ್ಲೇ ಈ ವಿಚಾರ ಇದೆ. ಅವಳು ಬರ್ತಾಳೆ, ನಮ್ಮನೆ ಸಾಮಾನೆಲ್ಲ ಸಾಗಿಸ್ಬಿಟ್ರೆ ನಾನೇನು ಮಾಡಲಿ ಅಂತ ಸ್ವಾರ್ಥ. ಆಮೇಲೆ ನಾನು ಸತ್ಯ ಶೌಚಾದಿ ನಿಯಮಗಳನ್ನು ನನ್ನಿಂದ ಪಾಲಿಸೋದಕ್ಕೆ ಕಷ್ಟ. ಯಾಕೆಂದರೆ ಸುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ. ಯಾಕೆಂದರೆ ಅವಳು ಹಾಗೆ ಹೊರಟೊರಟಾಗಿ ಬೆಳ್ಕೊಂಡಿದ್ದವಳು, ಮತ್ತು ಅಂದರೆ ಮಾತುಕತೆಯಲ್ಲಿ ಭಾಳ ಹೊರಟಾಗಿದ್ದವಳು, ಹೇಗೆ ಬೇಕಾದ್ರೆ ಹಾಗಿದ್ದವಳು. ಹಾಗಾಗಿ ಇದೆಲ್ಲ ಆಚರಿಸೋದಕ್ಕೆ ನನಗೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನನಗೆ ಸವಾಸನೆ ಬೇಡ ಅಂತ ಹೇಳ್ತಾಳೆ. ಮುಂದೆ ಹೇಳ್ತಾಳೆ, ಲಾಲನೆ ಪಾಲನೆ ದುಃಖಂ ಪ್ರಸೂತಾಯಾಶ್ಚ ವರ್ತತೆ ಬಂಧ್ಯಾವ ವಿಧವಾ ನಾರಿ ಸುಖಿನಿ ಚೇತಿ ಮೇ ಮತಿಃ. ಲಾಲನೆ ಪಾಲನೆ ದುಃಖಂ ಪ್ರಸೂತ ಆಯಾಶ್ಚ ವರ್ತತೆ ಬಂಧ್ಯಾವ ವಿಧವಾ ನಾರಿ ಸುಖಿನಿ ಚೇತಿ ಮೇ ಮತಿಃ. ನೋಡಿ, ಈಗ ನಾವು ಏನು ಲೇಟೆಸ್ಟ್ ಅಂತ ಹೇಳ್ತೀವಿ, ಒಂದೇ ಮಗು ಸಾಕು,
ಎರಡು ಸಾಕು, ಒಂದೇ ಸಾಕು, ಈಗ ಅಲ್ಲಿಂದನೂ ಮುಂದಕ್ಕೆ ಬಂದು ಮಕ್ಕಳೇ ಬೇಡ ಅಂಥೇಳಿ ಈಗ ಹೇಳ್ತಾ ಇದ್ದೀವಿ ಅಂತ ನಾವು ಚಿಂತನೆಯನ್ನು ಮಾಡಿದ್ರೆ ಭಾಗವತದಲ್ಲೇ ವಿಚಾರ ಬಂದ್ಬಿಟ್ಟಿದೆ. ಯಾವ್ದಕ್ಕೆ ಪುರಾಣ ಓದಬೇಕು ಅಂತಂದರೆ ಹಿಂದೆ ಏನಿತ್ತು, ಈಗೇನಿದೆ, ಅವಾಗೇನೋ ಇವಾಗೇನೋ ವ್ಯತ್ಯಾಸ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಅವಳು ಆತ್ಮ ದೇವನ ಹೆಂಡತಿ ಯೋಚನೆ ಹೇಗಿದೆ ಅಂತಂದರೆ, ಈ ನೋವನ್ನು ತಡ್ಕೊಳ್ಳೋದು ಕಷ್ಟ, ಅದಾದಮೇಲೆ ಆ ಮಗುವನ್ನು ಹುಟ್ಟತ್ತೆ, ಒಂದು ಪಕ್ಷ ಹೇಗೋ ಕಷ್ಟಪಟ್ಟು ತಡ್ಕೊಂಬೋಣ, ಆಮೇಲೆ ಆ ಮಗು ಹುಟ್ಟತ್ತೆ, ಅದನ್ನು ಪಾಲನೆ ಪೋಷಣೆ ಅದನ್ನು ದೊಡ್ಡದು ಮಾಡಬೇಕು, ಅದನ್ನು ತಿನ್ನಿಸ್ಬೇಕು, ಕುಡಿಸ್ಬೇಕು, ಇತ್ಯಾದಿ ಇತ್ಯಾದಿಗಳೆಲ್ಲ ಮಾಡಬೇಕು. ಈ ಹೆರಿಗೆ ನೋವು ಅದನ್ನು ಬೆಳೆಸೋದು ಮಾಡೋದು ಕಷ್ಟ, ಯಾತಕ್ಕೆ? ಇದಕ್ಕಿಂತ ವಿಧವೆಯಾಗಿ ಸಾಯೋದು ಅಥವಾ ವಂದ್ಯ ಅಂದರೆ ಏನೋ ಮಕ್ಕಳಲ್ಲಿರ್ತಕ್ಕಂತಹ ಬಂಜೆ. ವಂದ್ಯ ಅಂತಂದರೆ ಬಂಜೆ ಅಂತ, ಸಂಸ್ಕೃತದಲ್ಲಿ ವಂದ್ಯ ಅಂದರೆ ಕನ್ನಡದಲ್ಲಿ ಬಂಜೆಯಾಗಿ ಸಾಯೋದು, ಅಥವಾ ವಿಧವೆಯರೇ ಸುಖಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಏವಂ ಕುತರ್ಕಯೋಗೇನ ತತ್ಫಲಂ ನೈವ ಭಕ್ಷಿತಂ ಪತ್ಯಾ ಪೃಷ್ಟಂ ಫಲಂ ಭುಕ್ತಂ ಚೇತಿ ತಯೇರಿತಂ. ಏವಂ ಕುತರ್ಕಯೋಗೇನ ತತ್ಫಲಂ ನೈವ ಭಕ್ಷಿತಂ ಪತ್ಯಾ ಪೃಷ್ಟಂ ಫಲಂ ಭುಕ್ತಂ ಚೇತಿ ತಯೇರಿತಂ. ಈ ರೀತಿ ತರ್ಕ ಅಂತಂದರೆ ಅದರಲ್ಲಿ ಪಾಯಿಂಟ್ಸ್ ಇಟ್ಕೊಂಡು ತರ್ಕವನ್ನು ಮಾಡ್ತಾರೆ. ಅದಕ್ಕೆ ಇದು ಹೀಗೆ ಇದು ಹೀಗೆ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಉತ್ತರ ಪ್ರತ್ಯುತ್ತರ ಇದ್ದರೆ ಅದು ತರ್ಕ. ಈ ಕುತರ್ಕ ಅಂದರೆ ಯಾವುದಕ್ಕೇನೋ ಹೇಳೋದು, ಇಲ್ಲದೇ ಇರೋದನ್ನೆಲ್ಲ ಹೇಳೋದು. ಈ ಕುತರ್ಕಗಳನ್ನೆಲ್ಲ ಯೋಚನೆ ಮಾಡಿ ಅವಳು ಹಣ್ಣನ್ನು ತಿನ್ನಲ್ವಂತೆ. ಅವಳು ಗಂಡ ಬಂದು ಕೇಳಿದಾಗ ಹೌದೌದು ತಿಂದೆ ಅಂತ ಹೇಳ್ಬಿಟ್ಲು ಅಂಥೇಳಿ ಭುಕ್ತಂ ಚೈತಿ ತಯೇರಿತಂ ಈ ರೀತಿಯಾಗಿ ಹೇಳಿದ್ಲಂತೆ. ಏಕದಾ ಭಗಿನಿ ತಸ್ಯಾತ್ ಗೃಹಂ ಸ್ವೇಚ್ಛಯಾಗತಾದಗ್ರೇ ಕದಂ ಸರ್ವಂ ಚಿತ್ತೆ ಅಯಂ ಹತಿ ಹಿಮೆ. ಒಂದು ದಿವಸ ಏನಾಗೈತಂತೆ, ಅವಳ ತಂಗಿ ಇವಳ ಮನೆಗೆ ಅವಳಾಗವಳೆ ಬಂದ್ಲಂತೆ. ಆಗ ಅವಳ ಕುರಿತು ಈ ಚಿಂತೆಯೆಲ್ಲ ಹೇಳಿದ್ಲಂತೆ. ಈ ಥರ ಯಾರೋ ಒಂದು ಫಲವನ್ನು ಕೊಟ್ಟರು, ನಾನು ತಿನ್ನಲಿಲ್ಲ, ಅದು ಇದು ಕಥೆ ಎಲ್ಲ ಹಿಂದೆ ಏನಾಯಿತು ಎಲ್ಲನೂ ಹೇಳಿದ್ಲಂತೆ. ಮುಂದೆ ಹೇಳ್ತಾಳೆ, ದುರ್ಬಲಾತೇನ ದುಃಖೇನ ಹಿನುಜೆ ಕರವಾಣಿಕಿಂ ಸಾ ಬ್ರವೀನ್ ಮಮ ಗರ್ಭೋ ಅಸ್ತಿ ತಂ ದಾಸ್ಯಾಮಿ ಪ್ರಸೂತಿತಃ. ದುರ್ಬಲಾತೇನ ದುಃಖೇನ ಹಿ ಅನುಜೆ ಕರವಾಣಿಕಿಂ ಸಾ ಅಬ್ರವೀನ್ ಮಮ ಗರ್ಭೋ ಅಸ್ತಿ ತಂ ದಾಸ್ಯಾಮಿ ಪ್ರಸೂತಿತಃ. ಮುಂದೆ ಏನು ಹೇಳ್ತಾಳಂತೆ, ಈ ದುಃಖದಿಂದ ಪ್ರತಿದಿನ ಸೊರಗ್ತಾ ಇದ್ದೀನಿ, ಆದರೆ ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಿದೆ, ಹೆರಿಗೆ ಆದ ತಕ್ಷಣ ಆ ಮಗು ನಿನಗೆ ಕೊಡ್ತೀನಿ ಅಂಥೇಳಿ ಹೇಳ್ತಾಳಂತೆ ತಂಗಿ. ತಾವತ್ ಕಾಲಂ ಸ ಗರ್ಭೇ ವಾ ಗುಪ್ತಾದಿಷ್ಟ ಗೃಹೇ ಸುಖಂ ವಿತ್ತಂ ತ್ವಂ ಮತ್ಪಯತೈರ್ಯಚ್ಛ ಸದೇ ದಾಸ್ಯಾತಿ ಬಾಲಕಂ. ಅಲ್ಲಿವರೆಗೂ ನೀನು ಗರ್ಭಿಣಿಯಂತೆ ಮನೆಯಲ್ಲಿ ಅಡಿಕೊಂಡಿರು, ನೀನು ನನ್ನ ಪತಿಗೆ ಸ್ವಲ್ಪ ಹಣವನ್ನು ಕೊಟ್ಟರೆ ಅವರು ನಿನಗೆ ತನ್ನ ಮಗುವನ್ನು ಕೊಟ್ಟು ಬಿಡುವರು ಅಂತ ಹೇಳಿ. ನೋಡಿ ಎಷ್ಟು ಕುಟಿಲತೆ ಇರುತ್ತೆ ಹೆಂಗಸರಿಗೆ, ಎಲ್ಲರಿಗೂ ಅಲ್ಲ ಕೆಲವರಿಗೆ ಕುಟಿಲತೆ ಇರುತ್ತೆ ಅನ್ನತಕ್ಕಂಥದ್ದು. ಅವನ ಗಂಡನೂ ಅಷ್ಟೇ, ಅವನು ಪಾಪಿ ದುಡ್ಡಿಗೋಸ್ಕರ ಮಗುನೇ ಕೊಟ್ಬಿಡ್ತಾನೆ ಅಂತ ಹೇಳ್ತಾಳೆ. ಬರೀ ಹೆಂಗಸರಿಗೆ ಅಲ್ಲ, ಗಂಡಸರಿಗೂ ವಿಚಾರವನ್ನು ಇಲ್ಲಿ ಹೇಳಿದಾರಲ್ವಾ. ಹಾಗಾಗಿ ನೀನು ಮನೆಯಲ್ಲಿ ಅಡಿಕೊಂಡಿರೋ, ಅಂದರೆ ನೀನು ಸ್ವಲ್ಪ ಗರ್ಭಿಣಿ ಥರ ಇರೋ, ನನಗೆ ಮಗುವಾದ ನೀನು ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಷಾಣ್ಮಾಸಿಕೋ ಮೃತೋ ಬಾಲ ಇತಿ ಲೋಕೋಪದಿಶ್ಯತಿ ತಂ ಬಾಲಂ ಪೋಷಯಿಷ್ಯಾಮಿ ನಿತ್ಯಮಾಗತ್ಯತೆ ಗೃಹೇ. ಆಗ ಏನು ಮಾಡಬೇಕು, ಇವಳ ಮಗು 6 ತಿಂಗಳ ಸತ್ತೋಯ್ತು ಅಂತ ಎಲ್ಲರಿಗೂ ಹೇಳ್ತೀವಿ, ನಾನು ಪ್ರತಿದಿನ ನಮ್ಮ ಮನೆಗೆ ಬಂದು ಆ ಮಗುವಿನ ಪಾಲನೆ ಪೋಷಣೆ ಮಾಡುತ್ತಾ ಇರ್ತೇನೆ ಅಂಥೇಳಿ ಹೇಳ್ತಾಳೆ. ತಂಗಿಗಾಗ ಮಗುನ ಇವಳು ಕೊಡೋದು, ಇವಳ ಮೇಲೆ ಸುಮ್ಮನೆ ಸುಳ್ಳು ಹೇಳೋದು, ಮಗು ಸತ್ತೋಯ್ತು 6 ತಿಂಗಳು ಆಗಿತ್ತು ಅಂಥೇಳಿ. ಫಲಂ ಅರ್ಪಯ ಧೈರ್ಯೈ ತ್ವಂ ಪರೀಕ್ಷಾರ್ಥಂ ತು ಸಾಂಪ್ರತಂ ತತ್ತದಾಚರಿತಂ ಸರ್ವಂ ತಥೈವ ಸ್ತ್ರೀ ಸ್ವಭಾವತಃ. ಆದರೆ ಈ ಮನುಷ್ಯಂಗೆ ಹೆಂಗಸರು ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ.
ಮನುಷ್ಯನಿಗೆ ಎಲ್ಲದರಲ್ಲೂ ಒಂದು ಕುತೂಹಲ ಇರುತ್ತೆ. ಹೀಗೆ ಮಾಡೋರು ಹೇಗೆ ಅಂತಕ್ಕಂಥದ್ದು ಕುತೂಹಲ ಇರುತ್ತೆ. ಇದಕ್ಕೆ ಯಾವುದೂ ಹೊರತಲ್ಲ. ಕುಂತಿದೇವಿ ಕೂಡ ದೂರ್ವಾಸರು ಮಹಾಮಂತ್ರವನ್ನು ಹೇಳಿ ನೀನು ಯಾವ ದೇವತೆಯನ್ನ ಕರೀತೀಯೋ ಆಗ ಆ ದೇವತೆ ಬಂದು ನಿನಗೆ ಸಂತಾನವನ್ನು ಕೊಡ್ತಾನೆ ಅಥವಾ ವರವನ್ನು ಕೊಡ್ತಾರೆ ಅಂತ ಹೇಳಿರ್ತಾರೆ ದೂರ್ವಾಸ ಮುನಿಗಳು ಕುಂತಿದೇವಿಗೆ. ಅವಳು ಇನ್ನೂ ಚಿಕ್ಕ ಹುಡುಗಿ. ಅವಳು ಮಾಡಿದ ಒಂದು ಸೇವೆಗೆ ದೂರ್ವಾಸ ಮುನಿಗಳು ಬಹಳ ತೃಪ್ತರಾಗಿ ಅವಳಿಗೆ ವರವನ್ನು ಕೊಡ್ತಾರೆ. ಯಾಕೆಂದರೆ ಉಗ್ರ ಕೋಪಿಗಳು ಅವರು. ಇವಳು ಬಹಳ ನಿಷ್ಠೆಯಿಂದ ಸೇವೆ ಮಾಡೋದಕ್ಕೆ ವರವನ್ನು ಕೊಡ್ತಾಳೆ. ಅವಳು ಬಾಲಕಿ, ಕುತೂಹಲ. ನಾನು ಬಾಲಕಿ, ಇನ್ನೂ ನನಗೆ ಹೇಗೆ ಮಕ್ಕಳಾಗತ್ತೆ ಏನು ಅಂತ ಹೇಳಿ ಬಹಳ ಯೋಚನೆ ಮಾಡ್ತಾ ಇರ್ತಾಳೆ. ಒಂದು ಸೂರ್ಯೋದಯ ಆದಾಗ ಸೂರ್ಯನೇ ಯಾಕೆ ಕರೆದು ಬಿಡಬಾರ್ದು ಅಂತ ಅನಿಸ್ಬಿಡತ್ತೆ ಅವಳಿಗೆ. ಸರಿ ನೋಡೋಣ ಏನು ಆಗತ್ತೆ ಏನೋ ಆಗಲ್ಲ ಅನ್ನೋ ಧೈರ್ಯದಲ್ಲಿ ಅವಳು ಶುಚಿರ್ಭೂತಳಾಗಿ ಆ ದೂರ್ವಾಸ ಮಹಾಮುನಿಗಳು ಕೊಟ್ಟಂತಹ ಮಂತ್ರೋಚ್ಚಾರಣೆ ಮಾಡೇ ಬಿಡ್ತಾಳೆ. ಮಾಡಿದ ತಕ್ಷಣ ಏನಾಗತ್ತೆ, ಸೂರ್ಯದೇವ ಬರಲೇಬೇಕಾಗತ್ತೆ. ಯಾತಕ್ಕೆ? ಶ್ರೀಕೃಷ್ಣನ ಕೇಳ್ತಾರಂತೆ, ಹೇ ಕೃಷ್ಣ, ಎಲ್ಲರಿಗೂ ನಿನ್ನನ್ನ ದೇವರು ಅಂತ ಪೂಜೆ ಮಾಡ್ತಾರಲ್ಲಪ್ಪ, ನಿನಗೆ ಯಾರು ದೇವರು ಅಂತ ಹೇಳಿದಾಗ ಮಂತ್ರಾಧೀನಂ ಜಗತ್ ಸರ್ವಂ ತೇ ಮಂತ್ರ ಬ್ರಾಹ್ಮಣಾಧೀನ ಬ್ರಾಹ್ಮಣೋ ಮಮ ದೇವತಾ ಅಂತ ಹೇಳ್ತಾನೆ. ಏನಾಗಂದ್ರೆ ಮಂತ್ರಾಧೀನಂತೂ ಬ್ರಾಹ್ಮಣಂ, ಈ ಮಂತ್ರಗಳೆಲ್ಲ ಬ್ರಾಹ್ಮಣನಿಗೆ ಅಧೀನವಾಗಿದೆಯಂತೆ. ಆ ಮಂತ್ರಕ್ಕೆ ದೇವತೆಗಳು ಅಧೀನರಾಗಿದ್ದಾರಂತೆ. ಹಾಗಾಗಿ ಬ್ರಾಹ್ಮಣೋ ಮಮ ದೇವತಾ ಅಂತ ಹೇಳ್ತಾನೆ. ಮಂತ್ರಾಧೀನಂತೂ ದೈವತಾ, ಮಂತ್ರಕ್ಕೆ ದೇವತೆಗಳು ಅಧೀನರಾಗಿದ್ದಾರೆ ಅಂಥೇಳಿ. ಹಾಗೆ ಮಂತ್ರಕ್ಕೆ ಅಧೀನವಾಗಿರುವಂಥ ದೇವತೆಗಳು, ಇವಳು ಆ ಮಂತ್ರವನ್ನು ಹೇಳಿದ ತಕ್ಷಣ ಸೂರ್ಯದೇವ ಬರಲೇಬೇಕಾಯಿತು. ಬಂದ ಕುಂತಿದೇವಿಗೆ ಹೇಳ್ದ, ನಿನಗೆ ದೂರ್ವಾಸರು ಕೊಟ್ಟಿರ್ತಕ್ಕಂತಹ ಮಂತ್ರೋಪದೇಶದಿಂದ ನಾನು ಬಂದಿದ್ದೀನಿ, ನಿನಗೆ ಮಗುವನ್ನ ಕರುಣಿಸ್ತೀನಿ ಅಂತ ಹೇಳ್ತಾನೆ. ಅಯ್ಯೋ, ನಾನು ಇನ್ನೂ ಬಾಲಕಿ, ಇದು ಲೋಕ ಅಪವಾದ ಆಗತ್ತೆ ಅಂತ ಹೇಳ್ತಾನೆ. ಇಲ್ಲ, ಅದು ನಾನೇನು ಮಾಡೋಕ್ಕಾಗಲ್ಲ, ನಾನು ನನ್ನ ಕೆಲಸವನ್ನು ಮಾಡಲೇಬೇಕು ಅಂತ ಹೇಳ್ತಾಳೆ. ಅವಳಲ್ಲಿ ಕರ್ಣ ಹುಟ್ಟುತ್ತಾನೆ. ಆ ಕರ್ಣ ತಗೊಂಡು ನದಿಗೆ ಬಿಡ್ತಾರೆ. ಇದೆಲ್ಲ ಕತೆ ಬರುತ್ತೆ. ಅದೇ ಥರ ಇವಳು ಹಣ್ಣನ್ನು ತಿನ್ನದೆ ಹಸು ಕೊಟ್ಟರೆ ಏನಾಗತ್ತೆ ಅಂತ ಇವಳು ತಲೆಗೆ ಬಂತು ಯೋಚನೆ. ಹಸುಗೆ ಆ ಹಣ್ಣನ್ನು ಕೊಟ್ಬಿಡ್ತಾಳೆ. ತಂಗಿ ಹೇಳಿದಂತೆ ಆ ಹಣ್ಣನ್ನು ತಗೊಂಡೋಗಿ ಆ ಹಸು ಕೊಟ್ಬಿಡ್ತಾಳೆ. ಮುಂದೆ ಏನಾಗುತ್ತೆ, ಅಥ ಕಾಲೇನ ಸಾ ನಾರಿ ಪ್ರಸೂತ ಬಾಲಕಂ ತದಾ ಆನೀಯ ಜನಕೋ ಬಾಲಂ ರಹಸ್ಯೇ ದುಂದುಲಿಂ ದದೌ. ಈ ದುಂದುಲಿ ಅಂತಕ್ಕಂಥವಳು ತಂಗಿಗೆ ಮಗು ಹುಟ್ಟಿದಾಗ ಗಂಡನ್ನು ಯಾರು ತಿಳಿದಂತೆ ಅದನ್ನ ದುಂದುಲಿಗೆ ತಂದುಕೊಟ್ಟ. ತಂಗಿ ಗಂಡ ಇವಳಿಗೆ ತಂದುಕೊಟ್ಟ. ಮತ್ತೆ ಅವಳು ಆತ್ಮದೇವನಿಗೆ ನನಗೆ ಸುಖವಾಗಿ ಮಗು ಹುಟ್ಟು ಅಂತ ಸೂಚಿಸಿದ್ಲು. ತಯಾ ಚ ಕಥಿತಂ ಭರ್ತೆ ಪ್ರಸೂತ ಸುಖಮಾರ್ಭಕಃ ಲೋಕಸ್ಯ ಸುಖಮುತ್ಪನ್ನಂ ಆತ್ಮದೇವ ಪ್ರಚೋದಯಾತ್. ತಯಾ ಚ ಕಥಿತಂ ಭರ್ತ್ರೆ ಪ್ರಸೂತಃ ಸುಖಂ ಅರ್ಭಕಃ. ಅರ್ಭಕ ಅಂದರೆ ಮಗು. ಲೋಕಸ್ಯ ಸುಖಂ ಉತ್ಪನ್ನೇ ಸುಖಮುತ್ಪನ್ನಂ ಆತ್ಮದೇವ ಪ್ರಚೋದಯಾತ್. ಆ ಆತ್ಮದೇವನಿಗೆ ನನಗೆ ಸುಖವಾಗಿ ಮಗು ಹುಟ್ಟು ಅಂತ ಹೇಳ್ತಾಳೆ. ಅವನಿಗೆ ಆತ್ಮದೇವನಿಗೆ ಮಗು ಆಯಿತು ಅಂತ ಹೇಳಿ ಬಹಳ ಸಂತೋಷ ಆಗತ್ತಂತೆ. ತದನಂತರ ಏನು ಮಾಡ್ತಾಳೆ, ದದೌ ದಾನಂ ದ್ವಿಜಾತಿಭ್ಯೋ ಜಾತ ಕರ್ಮ ವಿಧಾಯ ಚ ಗೀತವಾದಯಿತ್ರ ಘೋಷೋ ಅಭೂತದ್ವಾರೆ ಮಂಗಲಂ ಬಹು. ದದೌ ದಾನಂ ದ್ವಿಜಾತಿಭ್ಯೋ ಜಾತಕರ್ಮ ವಿಧಾಯ ಚ ಗೀತವಾದಿತ್ರ ಘೋಷೋ ಅಭೂತದ್ವಾರೆ ಮಂಗಲಂ ಬಹು. ಆ ಆತ್ಮದೇವನಿಗೆ ಬಹಳ ಖುಷಿಯಾಗಿ ಏನು ಮಾಡ್ತಾನಂತೆ, ಮಗುವಿಗೆ ಜಾತಕರ್ಮ, ನಾಮಕರಣ ಇದೆಲ್ಲ ಸಂಸ್ಕಾರಗಳನ್ನು ಮಾಡಿ ಆ ಸಮಯದಲ್ಲಿ ಬ್ರಾಹ್ಮಣರಿಗೆ ದಾನಗಳನ್ನು ಕೊಟ್ಟು ಹಾಡುಗಳನ್ನ ಹೇಳಿಸಿ ಹೆಂಗಸರಿಂದ ವಾದ್ಯಗಳನ್ನ ನುಡಿಸಿ ಎಲ್ಲ ಕೆಲಸಗಳನ್ನು ಮಂಗಳಕರವಾದ ಕೆಲಸಗಳನ್ನೆಲ್ಲ ಮಾಡ್ತಾನಂತೆ ಆತ್ಮದೇವ ದುಂದುಲಿಗೆ. ಮತ್ತು ನನಗೆ ಮಗು ಆಯಿತು ಅಂತ ಹೇಳಿ ಬಹಳ ಸಂತೋಷವಾಗಿರ್ತಾನಂತೆ.
ಭರ್ತುರಗ್ರೆ ಅಬ್ರವೀತ್ ವಾಕ್ಯಂ ಸನ್ಯಂ ನಾಸ್ತಿ ಕುಚೇ ಮಮ ಅನ್ಯಸ್ತನ್ಯೇನ ನಿರ್ದುಗ್ಧ ಕಥಂ ಪುಷ್ಣಾಮೇ ಬಾಲಕಂ. ಆಗ ದುಂದುಲಿ ಹೇಳಿದ್ಲಂತೆ, ನನ್ನ ಎದೆಯಲ್ಲಿ ಹಾಲೇ ಇಲ್ಲ, ಮತ್ತೆ ಹಸುವಿನ ಹಾಲಿಂದಲೇ ಈ ಬಾಲಕನನ್ನು ಹೇಗೆ ಸಾಕಲಿ? ನನ್ನ ತಂಗಿಗೆ ಈಗ ತಾನೇ ಮಗು ಹುಟ್ಟಿದೆ, ಸತ್ತೋಯ್ತು, ಅವಳನ್ನು ಕರೆಸಿ ಮನೇಲಿರಿಸ್ಕೊಂಡು ಆ ಮಗುವನ್ನು ಸಾಕ್ತೀನಿ ಅಂತ ಹೇಳಿಗಳಂತೆ. ಯಾಕೆಂದರೆ ಪ್ರಕೃತಿ ದತ್ತವಾಗಿ ಇವಳ ಗರ್ಭದಿಂದ ಮಗು ಹುಟ್ಟಿದ್ರೆ ಇವಳ ಸ್ತನಗಳಲ್ಲಿ ಎದೆಯಲ್ಲಿ ಹಾಲಿರ್ತಾ ಇತ್ತು, ಹುಟ್ಟಿರೋದು ತಂಗಿಗೆ. ಹಾಗಾಗಿ ಅವಳ ಎದೆಯಲ್ಲಿ ಹಾಲಿರುತ್ತೆ, ಇವಳ ಎದೆಯಲ್ಲಿ ಹಾಲಿರಲ್ಲ. ಇಲ್ಲಿ ಇವಳು ಸುಳ್ಳು ಹೇಳಿದ್ಲು, ನನ್ನ ಇದರಲ್ಲಿ ಹಾಲೇ ಇಲ್ಲ, ಹಾಗಾಗಿ ಬರೀ ಹಸು ಹಾಲು ಕುಡಿಸಿ ಬೆಳೆಸೋದು ಹೇಗೆ, ತಾಯಿ ಹಾಲು ಭಾಳ ಶ್ರೇಷ್ಠ ಅಂತ ಹೇಳ್ತಾರಲ್ಲ. ಈಗಿನ ಕಾಲದಲ್ಲ, ಅದು ಜನ್ಮಾಂತರದಿಂದ ಅಥವಾ ತಲತಲಾಂತರದಿಂದ ಬಂದಿರತಕ್ಕಂಥದ್ದು. ತಾಯಿ ಹಾಲು ಬಹಳ ಶ್ರೇಷ್ಠ. ಹಾಗಾಗಿ ಅವಳ ತಂಗಿ ಮಗು ಸತ್ತೋಯ್ತು, ಹಾಗಾಗಿ ಅವಳನ್ನೇ ಕರ್ಕೊಂಡು ಇಟ್ಕೊಳ್ತೀನಿ, ಅವಳು ಎದೆ ಹಾಲು ಕೊಡ್ತಾಳೆ, ಮಗು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಅಲ್ಲೂ ಕೂಡ ಸುಳ್ಳನ್ನು ಹೇಳಿ ಅವನಿಗೆ ಪಾಪ ಯಾಮಾರಿಸಿದ್ಲು. ನೋಡಿ, ಇದು ನಾವು ಇವತ್ತಿಲ್ಲಿ ಶಾಂತಂ ಪಾಪಮ್ಮೋ ಆ ಪಾಪಮ್ಮೋ ಇದು ನೋಡ್ತೀವಿ. ಈ ಪಾಪಂ ಆ ಕಾಲದಿಂದನೂ ಪರಂಪರೆಯಾಗಿ ಬಂದಿದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗತ್ತೆ. ಮತ್ಸ್ವಸುಶ್ಚ ಪ್ರಸೂತಾಯ ಮೃತೋ ಬಾಲಸ್ತು ವರ್ತತೆ ತಾಮಕಾರ್ಯಗೃಹೇ ರಕ್ಷಾ ಸಾಧೇರ್ಭಂ ಪೋಷಯಿಷ್ಯತಿ. ಆಗ ಆತ್ಮದೇವ ಏನು ಹೇಳ ಅಂದರೆ, ಮತ್ಸುದಶ್ಚ ಪ್ರಸೂತಾಯ ಮೃತೋ ಬಾಲಸ್ತು ವರ್ತತೆ, ಅವಳಿಗೆ ಮಗು ಸತ್ತೋಗಿರೋದ್ರಿಂದ ನನ್ನ ತಂಗಿ ಈ ಒಂದು ಮಗುವನ್ನು ಸಾಕೊಂಡು ಅಲ್ಲಿ ಹಾಲೆಲ್ಲ ಕೊಡ್ತಾಳೆ ಅಂಥೇಳಿ ಹೇಳ್ತಾ ಇದ್ದಾಳೆ. ಮುಂದೆ ಹೇಳ್ತಾಳೆ, ಪತಿನಾದ ಕೃತಂ ಸರ್ವಂ ಪುತ್ರ ರಕ್ಷಣ ಹೇತವೇ ಪುತ್ರಸ್ಯ ದುಂದುಕಾರೀತಿ ನಾಮ ಮಾತ್ರ ಪ್ರತಿಷ್ಠಿತಂ. ಹಾಗಾಗಿ ಆ ಮಗುವಿನ ಒಂದು ಪಾಲನೆ ಪೋಷಣೆಗೋಸ್ಕರ ಏನು ಮಾಡ್ತಾನೆ ಆತ್ಮದೇವ, ಅವಳು ಹೇಳಿದೆಲ್ಲ ಮಾಡ್ತಾನೆ. ಅವಳ ತಂಗಿನ ಅವ್ರ ಮನೆ ಕರ್ಕೊಂಬಂದು ಇಟ್ಕೊಂಡು ಆ ಮಗುವಿನ ಸಾಕೋದಕ್ಕೋಸ್ಕರ ಎಲ್ಲಾನು ಮಾಡ್ತಾರಂತೆ. ಆಗ ದುಂದುಲಿ ಆ ಮಗುವಿಗೆ ದುಂದುಕಾರಿ ಅಂತ ಹೆಸರಿಟ್ಲಂತೆ. ಅಂದರೆ ನಾಮಕರಣವನ್ನು ಮಾಡಿದ್ರು ಇಬ್ಬರು ತಂದೆ ತಾಯಿ ಸೇರಿ, ಹೆಸರಿಟ್ಟಳು ಅಂತ ಇಲ್ಲಿದೆ, ಅಂದರೆ ಮಾಡಿದ್ರು ಅಂತ. ತ್ರಿಮಾಸೇ ನಿರ್ಗತೆ ಚಾಥ ಸಾಧೇನು ಸುಷುವೆ ಅರ್ಭಕಂ ಸರ್ವಾಂಗ ಸುಂದರಂ ದಿವ್ಯಂ ನಿರ್ಮಲಗಂ ಕನಕಪ್ರಭಂ. ತ್ರಿಮಾಸೇ ನಿರ್ಗತೆ ಚ ಅಥ ಸಾ ಧೇನು ಸುಷುವೆ ಅರ್ಭಕಂ ಸರ್ವಾಂಗ ಸುಂದರಂ ದಿವ್ಯಂ ನಿರ್ಮಲಂ ಕನಕಪ್ರಭಂ. ಇವಳಿಗೆ ಮಗು ಆಗಿ ಒಂದು 3 ತಿಂಗಳಿಗೆ ಆ ಹಸು ಕೂಡ ಒಂದು ಮಗುವನ್ನು ಅಂದರೆ ಕರುವನ್ನು ಹಾಕ್ತು. ಕರು ಹಾಕ್ತು ಅಂತಂದರೆ ಅದು ಪುರುಷಾಕಾರವಾಗಿ ಹುಟ್ಟಿತ್ತದು. ಅಂದರೆ ಆ ಎತ್ತುಗಳು ಕೊಟ್ಟಿದ್ದಂತಹ ಹಣ್ಣು ಒಂದು ಗಂಡು ಮಗು ಹುಟ್ಟಲಿ ಅನ್ನೋ ಒಂದು ಆಶೀರ್ವಾದವನ್ನು ಮಾಡಿ ಅವರ ತಪಪ್ರಭಾವದಿಂದ ಕೊಟ್ಟಿದ್ರಲ್ಲ, ಆ ಹಣ್ಣು ಈ ಹೆಣ್ಣು ಅನ್ನಿಸ್ಕೊಂಡ ದುಂದುಲಿ ತಿಂದಿದ್ರೆ ಇವಳಿಗೆ ಆಗ್ತಾ ಇತ್ತು. ಆದರೆ ಹಸು ತಿಂದಿದ್ದರಿಂದ ಅಲ್ಲಿ ಅದು ಗಂಡು ಮಗುವನ್ನು ಹೆರ್ತು ಕರು ಹಾಕೋ ಬದಲು ಅದು ಗಂಡು ಮಗುನೇ ಸಂತಾನ ಆಯಿತು. ಅದು ಸರ್ವಾಂಗ ಸುಂದರವಾಗಿತ್ತು, ಬಹಳ ದಿವ್ಯವಾಗಿತ್ತು, ನಿರ್ಮಲವಾಗಿತ್ತು, ಬಂಗಾರದ ಕಾಂತಿಯಿಂದ ಹೊಂದಿತ್ತು. ಏಕೆಂತಂದರೆ ನಮಗೆ ಹಸು ಅಂದರೆ ದೇವತಾ ಸಮಾನ, ನಾವು ಅದಕ್ಕೆ ಪೂಜೆ ಮಾಡ್ತೀವಿ. ಎಲ್ಲ ದೇವತೆಗಳು ಅದರಲ್ಲೇ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಹಿಂದೂಗಳ ನಂಬಿಕೆ. ಅದಕ್ಕೋಸ್ಕರ ಹಸುವನ್ನ ಪೂಜೆ ಮಾಡೋದು. ಎಲ್ಲ ಶುಭ ಕಾರ್ಯಗಳಲ್ಲಿ, ವಿಶೇಷವಾಗಿ ಗೃಹ ಪ್ರವೇಶದಲ್ಲಿ ಕರ್ಕೊಂಡು ಬರ್ತೀವಲ್ಲ ಮನೆಯೊಳಕ್ಕೆ, ಫಸ್ಟು ಹಸು ಬಂದರೆ ನಮಗೆಲ್ಲ ಒಳ್ಳೆಯದಾಗತ್ತೆ ಅಂಥೇಳಿ. ಹಾಗಾಗಿ ಅತ್ಯಂತ ಸಾತ್ವಿಕ ಗುಣ ಇರ್ತಕ್ಕಂತಹ ಆ ಹಸು ಹೊಟ್ಟೆನಲ್ಲಿ ಆ ಮಗು, ಆ ಫಲದ ಒಂದು ಪ್ರಭಾವದಿಂದ ಹುಟ್ಟಿದಂತಹ ಮಗು ಬಹಳ ಸುಂದರವಾಗಿತ್ತಂತೆ, ಬಂಗಾರದ ಕಾಂತಿಯನ್ನು ಜೊತೆಗೆ ಹುಟ್ಟಿದಂತೆ. ಅದನ್ನು ನೋಡಿದಂತಹ ದೃಷ್ಟ್ವಾ ಪ್ರಸನ್ನೋ ವಿಪ್ರಸ್ಥೋ ಸಂಸ್ಕಾರಾನ್ ಸ್ವಯಮಾದಧೆ ಮತ್ತಾಶ್ಚರ್ಯಂ ಜನಾ ಸರ್ವೇ ದಿದೃಕ್ಷಾರ್ಥಂ ಸಮಾಗತಾಃ. ದೃಷ್ಟ್ವಾ ಪ್ರಸನ್ನೋ ವಿಪ್ರಸ್ಥೋ ಸಂಸ್ಕಾರಾನ್ ಸ್ವಯಂ ಆದಧೆ ಮತ್ವಾಶ್ಚರ್ಯಂ ಜನಾಃ ಸರ್ವೇ ದಿದೃಕ್ಷಾರ್ಥಂ ಸಮಾಗತಃ. ಆ ಬ್ರಾಹ್ಮಣನಿಗೆ ಆ ಗಂಡು ಮಗು ಹೆತ್ತಿದೆ, ತನ್ನ ಮನೇಲಿದ್ದಂಥ ಹಸು ಅಂತ ನೋಡಿ ಬಹಳ ಆಶ್ಚರ್ಯ, ಸಂತೋಷ ಎರಡೂ ಉಂಟಾಯ್ತಂತೆ. ಅವನಿಗೆ
ಆ ಸಂತೋಷದಿಂದ ತಾನೇ ಸ್ವತಃ ಎಲ್ಲ ಸಂಸ್ಕಾರಗಳನ್ನು ಮಾಡಿ ಈ ವಿಚಾರ ಎಲ್ಲ ಕಡೆ ಗೊತ್ತಾದಾಗ ಜನಗಳಿಗೆ ಆಶ್ಚರ್ಯ ಆಯಿತಂತೆ. ಯಾಕೆಂದರೆ ಹಸು ಕರು ಹಾಕೋದು ಸ್ವಾಭಾವಿಕ. ಹಸು ಒಂದು ಗಂಡು ಮಗುಗೆ ಜನ್ಮ ಕೊಟ್ಟಿದ್ದು ಅಂತಂದರೆ ವಿಶೇಷ ಅಲ್ವಾ. ಹಾಗಾಗಿ ಎಲ್ಲರಿಗೂ ಒಂದು ವಿಶೇಷ ಆಸಕ್ತಿಯಿಂದ ನೋಡೋಕ್ಕೆ ಬಂದ್ರಂತೆ ಅಲ್ಲಿ ಮಗುನ. ಒಂದು 25-30 ವರ್ಷದ ಹಿಂದೆ ಗಣೇಶ ಹಾಲು ಕುಡಿತಾಯಿದೆ ಅಂತ ಹೇಳಿ ಪ್ರಚಾರ ಮಾಡಿಬಿಟ್ಟಿದ್ರಲ್ಲ. ಆವಾಗ ಅದು ಇಡೀ ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ. ಎಲ್ಲರೂ ಒಂದು ಸ್ಪೂನ್ ತೊಗೊಳೋದು, ಆ ಗಣೇಶನಿಗೆ ಟಚ್ ಮಾಡೋದು, ಹಾಲು ಕುಡಿತಾ ಇದೆ ಅಂತ ಹೇಳಿ ಮಾಡಿದ್ರಲ್ಲ. ಆ ಥರದಲ್ಲಿ ಹಸು ಕರು ಹಾಕಿದೆ ಅಂದರೆ ಏನೋ ವಿಶೇಷ ಅಲ್ಲ. ಆದರೆ ಹಸು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದೆ ಅಂದಾಗ ವಿಶೇಷ. ಅದು ನೋಡೋಕ್ಕೆ ಎಲ್ಲ ಕಡೆಯಿಂದ ಜನಗಳು ಬರ್ತಾ ಇದ್ರಂತೆ. ಭಾಗ್ಯೋದಯೋ ಅಧುನಾ ಜಾತ ಆತ್ಮದೇವಸ್ಯ ಪಶ್ಯತ ಧೇನ್ವಾ ಬಾಲ ಪ್ರಸೂದಸ್ತು ದೇವರೂಪೀತಿ ಕೌದಕಂ. ಎಲ್ಲರಿಗೂ ಏನಾಯ್ತಂತೆ, ಭಾಗ್ಯೋದಯೋ ಅಧುನಾ ಜಾತ ಆತ್ಮದೇವಸ್ಯ ಪಶ್ಯತ ಧೇನ್ವಾ ಬಾಲ ಪ್ರಸೂದಸ್ತು ದೇವರೂಪೀತಿ ಕೌತಕಂ. ಎಲ್ಲರಿಗೂ ಬಹಳ ಕುತೂಹಲ ಆಯ್ತಂತೆ. ಎಲ್ಲ ಅವರವರಲ್ಲೇ ಮಾತಾಡ್ಕೊಂಡ್ರು. ನೋಡಿದ್ಯಾ, ಇವನಿಗೆ ಎಂಥ ಒಂದು ಯೋಗ. ಮೊದಲೊಂದು ಮಗುವಾಗಿತ್ತು, ಆದಾಗ ಬಂದಿದ್ದ ಅದೃಷ್ಟದಿಂದ ಈ ಹಸುವಿನಿಂದ ಕೂಡ ಒಂದೊಂದು ಗಂಡು ಮಗು ಬಂದಿದೆ. ಎಂಥ ಭಾಗ್ಯೋದಯ ಆಗಿದೆ ಇವನಿಗೆ ಅಂಥೇಳಿ ಎಲ್ಲರೂ ಆಶ್ಚರ್ಯದಿಂದ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ರಂತೆ. ನಜ್ಞಾತಂ ತದ್ರಹಸ್ಯಂ ತೋ ಕೇನಾಪಿ ವಿಧಿಯೋಗತಃ ಗೋಕರ್ಣಂ ತಸುತಂ ದೃಷ್ಟ್ವಾ ಗೋಕರ್ಣಂ ಆಕರೋತ್. ನ ಜ್ಞಾತ್ವಂ ತದ್ರಹಸ್ಯಂ ತು ಕೇನಾಪಿ ವಿಧಿಯೋಗತಃ ಗೋಕರ್ಣಂ ತಂ ಸುತಂ ದೃಷ್ಟ್ವಾ ಗೋಕರ್ಣಂ ನಾಮ ಚ ಅಕರೋತ್. ದೈವಯೋಗದಿಂದ ಅಂದರೆ ಹೆಣ್ಣಿಗೆ ಶಾಪ ಕೊಡ್ತಾನೆ. ಯಾವುದೇ ಹೆಣ್ಣಲ್ಲೂ ರಹಸ್ಯ ಉಳಿಬಾರ್ದು ಅಂತ ಧರ್ಮರಾಯ ಅಂಥೇಳಿ ಮಹಾಭಾರತದಲ್ಲಿ ವಿಚಾರ ಬರುತ್ತೆ. ಆದರೆ ಇಲ್ಲಿ ವಿಧಿಯ ಒಂದು ಲೀಲೆ. ಯಾಕೆಂದರೆ ವಿಧಿಗೆ ಮೀರಿದವರು ಯಾರೂ ಇಲ್ಲ. ಹಾಗಾಗಿ ಆ ವಿಧಿಯಿಂದ ಏನಾಯ್ತಂತೆ, ಈ ಒಂದು ರಹಸ್ಯ ಯಾರಿಗೂ ಗೊತ್ತೇ ಆಗಲಿಲ್ವಂತೆ. ಏಕೆ ಈ ಹಣ್ಣನ್ನು ಹಸು ತಿಂತು, ಅದರಿಂದ ಅದಕ್ಕೆ ಮಗು ಆಗಿದೆ ಅಂತಕ್ಕಂಥ ರಹಸ್ಯ ಯಾರಿಗೂ ಗೊತ್ತಾಗಲಿಲ್ವಂತೆ. ಆ ಮಗುವಿನ ಕಿವಿ ಹಸುವಿನ ಕಿವಿ ಥರ ಹೀಗೆ ಉದ್ದಕ್ಕೆ ಹೀಗಿದ್ದರಿಂದ ಅದಕ್ಕೆ ಗೋಕರ್ಣ ಅಂತ ಹೇಳಿ ಹೆಸರನ್ನು ಇಟ್ಟರಂತೆ. ಏಕೆಂದರೆ ನೋಡಿ, ಇದು ಏನು ಹೇಳ್ತಾರೆ ಇವತ್ತು DNA ಅದು ಇದು ಅಂತ ಹೇಳ್ತಾರಲ್ಲ. ಈ ಹಣ್ಣು ತಿಂದಿದ್ದು ಯಾವುದೋ ಹಸು. ಆ ಹಸುವಿನಿಂದ ಹುಟ್ಟಿದಂತಹ ಮಗುಗೆ ಒಂದು ಚಿಹ್ನೆ, ಆ ಕಿವಿಗಳು ಗೋಕರ್ಣದ ಥರ ಹೀಗಿರುತ್ತಲ್ಲ, ಆ ಶೇಪ್ ಇದ್ದಿದ್ದರಿಂದ ಅದಕ್ಕೆ ಅದೇ ಹೆಸರಿಟ್ರಂತೆ ಗೋಕರ್ಣ ಅಂಥೇಳಿ. ನಾವು ಗೋಕರ್ಣ ಕ್ಷೇತ್ರಕ್ಕೆ ಹೋಗ್ತೀವಲ್ಲ, ಅಲ್ಲೂ ಹಾಗೇನೆ ಆತ್ಮಲಿಂಗವನ್ನು ಗಣೇಶನ ಕೈಲಿ ಕೊಟ್ಟು ರಾವಣ ಸಂಧ್ಯಾವಂದನೆಗೆ ಹೋಗ್ತಾನೆ ಅಂಥೇಳಿ, ನಾನು 3 ಸತಿ ಕರೆಯೋಷ್ಟ್ರೊಳಗೆ ನೀವು ಬರ್ದೇರ ಈ ನೆಲದ ಮೇಲೆ ಇಟ್ಬಿಡ್ತೀನಿ ಅಂಥೇಳಿ ಗಣಪತಿ ಹೇಳಿರ್ತಾನೆ. ಆದ್ರಿಗೂ ಅವನು ಇನ್ನೊಂಚೂರು ದೂರ ಹೋಗ್ತಿದ್ದಾಗಲೇ ಒಂದ್ಸತಿ ಜೋರಾಗಿ ಕೂಗ್ತಾನೆ. ಇನ್ನು ಸಮುದ್ರದ ಹತ್ರಕ್ಕೆ ಹೋದಾಗ ಇಳಿಸಿ ಕೂಗ್ತಾನೆ. ಸಂಧ್ಯಾವನ್ನು ಇಳಿಬೇಕು ಸೊ ಇನ್ನೊಂದ್ಸತಿ ಕೂಗ್ಬಿಟ್ಟು ಅಲ್ಲಿ ಇಟ್ಬಿಡ್ತಾನೆ. ಅದಕ್ಕೆ ಪರಮೇಶ್ವರ ಹೇಳಿರ್ತಾನೆ, ಯಾವ ಜಾಗದಲ್ಲಿ ಈ ಆತ್ಮಲಿಂಗವನ್ನು ಇಡ್ತೀಯೋ ಅಲ್ಲಿಂದ ಇದನ್ನು ಕದಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರ್ತಾನಲ್ಲ. ಅಲ್ಲಿ ಇಟ್ಟಂತಹ ಆ ಗಣೇಶ ಇಟ್ಟ ಜಾಗದಲ್ಲಿ ಆತ್ಮಲಿಂಗ ಭೂಮಿಯಲ್ಲಿ ಕೂತ್ಕೊಂಡ್ಬಿಡ್ತು ಭದ್ರವಾಗಿ. ಏನು ಮಾಡೋದು ಎತ್ತಕ್ಕಾಗಲಿಲ್ಲ. ಆವಾಗ ಅವನಿಗೆ ಕೋಪ ಬಂದು ರಾವಣನಿಗೆ ಅದನ್ನು ಹಾಗೆ ಹೀಗೆ ನುಲ್ಚಿ ಏನಾರು ಮಾಡಿ ಎತ್ತಬೇಕು ಅಂತ ನೋಡ್ತಾನಂತೆ. ಅವನ ಅಂತಹ ರಾಕ್ಷಸ, ಮಹಾಶಕ್ತಿಶಾಲಿ, ಮಹಾಪರಾಕ್ರಮಿಯಾದಂತಹ ರಾವಣ ಅದನ್ನು ಬಹಳ ಕಷ್ಟಪಟ್ಟು ಪರೀಕ್ಷೆ ಎಲ್ಲ ಮಾಡೋದ್ರಿಂದ ಆ ಆತ್ಮಲಿಂಗ ಲಿಂಗಾಕಾರವಾಗಿದ್ದಂತಹದ್ದು ಗೋವಿನ ಕಿವಿ ಥರ ಆಕಾರ ಆಯಿತು. ಅದಕ್ಕೋಸ್ಕರ ಗೋಕರ್ಣ ಅಂತ ಆ ಸ್ಥಳಕ್ಕೆ ಹೆಸರು ಬಂತು ಅಂತ ಪುರಾಣಗಳು ಹೇಳುತ್ತೆ. ಇಲ್ಲಿ ಗೋವಿನಿಂದ ಹುಟ್ಟಿದಂತಹ ಮಗುವಿಗೆ ಆ ಕಿವಿ ಆ ಹಸುವಿನ ಕಿವಿ ಥರ ನಿಂತಿದ್ರಿಂದ ಅವನಿಗೆ ಗೋಕರ್ಣ ಅಂತ ಹೆಸರನ್ನ ಇಟ್ರು ಅಂತ ಹೇಳ್ತಾ ಇದ್ದಾರೆ. ಕಿಯತ್ ಕಾಲೇನ ತೋ ಜಾತೋ ತರುಣೋ ತನಯ ಬುಭೌ ಗೋಕರ್ಣ ಪಂಡಿತೋ ಜ್ಞಾನಿ ದುಂದುಕಾರಿ ಮಹಾಖಲಃ. ತಾಯಿಯಂತೆ ಮಕ್ಕಳು ನೂಲಿನಂತೆ ಸೀರೆ ಅಂತ ಹೇಳ್ತಾರಲ್ಲ, ಹಾಗೆ ಆ ಸಾತ್ವಿಕ ಶಿರೋಮಣಿಯಾದಂತಹ ಹಸುವಿನಿಂದ ಹುಟ್ಟಿದಂತಹ
ಆ ಗೋಕರ್ಣ ಜ್ಞಾನಿ ಪಂಡಿತ ಆದಂತೆ ಕಿಯತ್ಕಾಲೇನ ತೌ ಜಾತೌ ತರುಣೌ ತನಯ ಉಭೌ ಗೋಕರ್ಣ ಪಂಡಿತೋ ಜ್ಞಾನಿ ದುಂದುಕಾರಿ ಮಹಾಖಲಃ. ಸಾತ್ವಿ ಆದಂತಹ ಹಸು, ತಪಸ್ವಿಯಾದಂತಹ ಯತಿಯ ಫಲ ಎರಡು ಸೇರಿಕೊಂಡು ಒಂದು ಸಾತ್ವಿಕವಾದಂತಹ ಮಗು ಹುಟ್ಟಿತು. ಅದು ಜ್ಞಾನಿಯಾಗಿತ್ತು, ಪಂಡಿತನಾಗಿತ್ತು. ಆದರೆ ಈ ದುಂದುಕಾರಿಯ ಅಲ್ಲ, ದುಂದುಲಿಯ ಮಗ, ತಂಗಿಯ ಮಗ, ಅವನು ಮಹಾ ಖಳನಾಗಿದ್ದಂತೆ. ಯಾಕೆಂದರೆ ಅವಳು ತಂಗಿನೂ ಹಾಗೆ ತಾನೆ, ದುಡ್ಡುಗೋಸ್ಕರ ಈ ಮಗು ನನ್ನ ಗಂಡ ನೀನು ಕೊಟ್ಬಿಡ್ತಾನೆ, ನೀನು ನಾಟಕ ಆಡು, ನಾನು ಬಂದು ಆಮೇಲೆ ನೋಡ್ಕೊಳ್ತೀನಿ ಮಗುನ ಅಂತೆಲ್ಲ ಹೇಳ್ತಾಳೆ. ಅಂತಂದರೆ ಅವಳು ಖಳನಾಯಕಿ ಅಲ್ವಾ, ಅವಳಿಗೂ ಸಾತ್ವಿಕ ಮನೋಭಾವ ಇಲ್ಲ, ಅವಳಲ್ಲೂ ದುಷ್ಟ ಸ್ವಭಾವ ಇದೆ. ಹಾಗಾಗಿ ಆ ದುಷ್ಟ ಹೆಣ್ಣು ಮತ್ತು ಅವನ ಗಂಡ ಕೂಡ ದುಷ್ಟ, ದುಡ್ಡಿಗೋಸ್ಕರ ಮಗುನೇ ಕೊಡ್ತಾನೆ ಅಂತಂದರೆ ಈ ಕಾಲದಲ್ಲಿ ಒಂದು ಮಗು ಆಗೋದು ಅಂದರೆ ಎಷ್ಟು ಕಷ್ಟ. ನಿಮಗೆಲ್ಲ ನೋಡಿರ್ತೀರ ಅಥವಾ ಯಾರಾದ್ರು ಗೊತ್ತಿರೋರು ಇರ್ಬೋದು. IVF ಅದು ಇದು ಮಾಡಿ ಒಂದು ಮಗುನ ಪಡ್ಕೋಬೇಕಾದ್ರೆ ಭಾಳ ಕಷ್ಟ. ಹಿಂದಿನ ಕಾಲದಲ್ಲೂ ಕೂಡ ನಾಗರ ಪ್ರತಿಷ್ಠೆ, ಯಜ್ಞ ಯಾಗ ಅದು ಇದು ಮಾಡಿ ಭಾಗವತವನ್ನೆಲ್ಲ ಓದಿಸಿ ಆ ಒಂದು ದಯೆಯಿಂದ ಮಕ್ಕಳಾಗಲಿ ಅಂಥೇಳಿ ಕಷ್ಟಪಡ್ತಾ ಇದ್ರು. ಅಂಥದ್ರಲ್ಲಿ ಒಂದು ಮಗುನ ದುಡ್ಡಿಗೋಸ್ಕರ, ಕೇವಲ ಅಲ್ಪ ಹಣಕ್ಕೋಸ್ಕರ ಕೊಡ್ತಾರೆ ಅಂತಂದರೆ ಅವರೆಂಥ ಪಾಪಿಗಳು. ಅಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗು ಇನ್ಯಾವ ಥರ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸು ಶುದ್ಧವಾಗಿ ಮಾಡ್ಕೊಳ್ತಾ ಇರಬೇಕು. ಅದು ನಮ್ಮ ಈ ಜನ್ಮಕ್ಕೂ ಮುಂದಿನ ಜನ್ಮಕ್ಕೂ ಬಹಳ ಅನುಕೂಲ ಆಗುತ್ತೆ. ಸುಖಕ್ಕೆ ನಮ್ಮ ಮನಸ್ಸೇ ಕಾರಣ, ಸುಖ ದುಃಖ ಎರಡಕ್ಕೂ ಕಾರಣ. ಮನಯೇವ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳ್ತಾರೆ. ಈ ಮನಸ್ಸೇ ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ನೀವು ಯಾವ್ದಾದ್ರು ಒಂದು ವಸ್ತುನ ತುಂಬ ಅಥವಾ ವ್ಯಕ್ತಿನ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಟ್ರೆ ನಮಗೆ ಬಂಧನ ಆಗ್ಬಿಡುತ್ತೆ. ಅಥವಾ ನಾವು ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಅಥವಾ ಅದ್ರ ಬಗ್ಗೆ ಜಾಸ್ತಿ ನಾವು ಮೋಹ ಇಟ್ಕೊಂಡಿಲ್ಲ ಅಂದರೆ ಮೋಕ್ಷ ಅಂದರೆ ಬಿಡುಗಡೆ ಆಗತ್ತೆ ನಮಗೆ ಅಲ್ವಾ. ಹಲಸಿನಣ್ಣು ಇದ್ದ ಹಾಗೆ, ನೀವು ಹೇಗೆ ಜ್ಞಾನ ಅಂತಕ್ಕಂಥ ಎಣ್ಣೆನ ಚೆನ್ನಾಗಿ ಕೈಗೆ ಹಚ್ಕೊಂಡು ನೀವು ಹಲಸಿನಣ್ಣು ಹೆಚ್ಚಿದ್ರೆ ಆ ಅಂಟು ನಿಮಗೆ ಆಗಲ್ಲ. ನೀವು ಆ ಜ್ಞಾನ ಅನ್ನೋದು ಇಲ್ದೇನೆ ನಿಮ್ಮ ಈ ಡ್ರೈ ಹ್ಯಾಂಡಿಂದ ಅದನ್ನು ಹಲಸಿನಣ್ಣು ಮುಟ್ಟಿದ್ರೆ ಕೈಯಲ್ಲಿ ಅಂಟು ಅದು ಬಿಟ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಲ್ವಾ. ಅದಕ್ಕೆ ಸೀಗೆಕಾಯಿ ಹಾಕಿ ಮತ್ತೆ ಎಣ್ಣೆ ಹಾಕಿ ಉಜ್ಜಿ ಎಷ್ಟು ಕಷ್ಟ ಇದೆ. ಹಾಗಾಗಿ ಜ್ಞಾನ ಅನ್ನೋದು ಬಹಳ ಮುಖ್ಯ. ಜ್ಞಾನ ಅನ್ನೋ ಎಣ್ಣೆ ಇತ್ತು ಅಂದರೆ ಸುಲಭ. ಅದಕ್ಕೆ ಮನಯೇವ ಕಾರಣಂ ಬಂಧ ಮೋಕ್ಷಯೋಹೋ, ಬಂಧಕ್ಕೂ ಮೋಕ್ಷಕ್ಕೂ ಅದೇ ಕಾರಣ. ಹಾಗಾಗಿ ನಾವು ಯಾವುದಕ್ಕೂ ಬಂಧನಕ್ಕೆ ಸಿಕ್ಕಾಕ್ಕೊಳ್ಬಾರ್ದು. ಹಾಗಾಗಿ ಅವಳ ಮಗ ಖಳನಾದ, ಇವಳು ಈ ಹಸುವಿನಲ್ಲಿ ಹುಟ್ಟಿದ ಗೋಕರ್ಣ ಪಂಡಿತ ಜ್ಞಾನಿಯಾದ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ಸ್ನಾನ ಶೌಚ ಕ್ರಿಯಾಹೀನೋ ದುರ್ಭಕ್ಷಿ ಕ್ರೋಧವರ್ಧಿತ ದುಷ್ಪರಿಗ್ರಹ ಕರ್ತಾ ಚ ಶವಹಸ್ತೇನ ಭೋಜನಂ. ಇವನು ಈ ದುಂದುಲಿಯ ಮಗ ದುಂದುಕಾರಿ ಇದನ್ನಲ್ಲ, ಈ ದುಂದುಕಾರಿ ಮಹಾ ದುರಹಂಕಾರಿಯಾಗಿರ್ತಾನೆ. ಸ್ನಾನ ಮಾಡಲ್ಲ, ಶುಚಿ ಇಲ್ಲ, ಬ್ರಾಹ್ಮಣರಿಗೆ ಉಚಿತವಾದಂತಹ ಆಚಾರ ವಿಚಾರ ಇರಲಿಲ್ಲ, ಊಟ ತಿಂಡಿಯಲ್ಲಿ ನಿಯಮ ಇರಲಿಲ್ಲ. ಅವನಿಗೆ ಬಹಳ ಕೋಪ ಜಾಸ್ತಿ ಬರ್ತಾ ಇತ್ತು. ಕೆಟ್ಟ ವಸ್ತುಗಳನ್ನು ಸಂಗ್ರಹಿಸ್ತಾ ಇದ್ದ. ಹೆಣ ಮುಟ್ಟಿದ ಅನ್ನವನ್ನು ಕೂಡ ಅವನು ತಿಂದು ಬಿಡ್ತಿದ್ದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೆಲವರೆಲ್ಲ ಆ ಸಮಾಧಿ ಹತ್ರ ಹೋಗಿ ಏನೇನೋ ಇಡ್ತಾರಲ್ಲ, ಹಣ್ಣು ಕಾಯಿ ಏನೋ ಇಡ್ತಾರೆ, ಬೇರೆ ಏನೇನೋ ಎಲ್ಲ ಐಟಮ್ಸ್ ಎಲ್ಲ ಇಡ್ತಾರಲ್ಲ, ಅಂಥದ್ದು ಕೂಡ ಇವನು ತಿಂದುಬಿಡ್ತಾ ಇದ್ದ. ಆ ಥರ ಬಹಳ ಕೆಟ್ಟ ಚಾಳಿಯನ್ನು ಇಟ್ಕೊಂಡಿದ್ದ ಅಂಥೇಳಿ ಅವನ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಅದಕ್ಕೋಸ್ಕರ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೆ ಅಷ್ಟು ನಮಗೂ ಸುಖ, ನಮಗೆ ಹುಟ್ಟೋ ಸಂತಾನ ಕೂಡ ಅಷ್ಟೇ ಒಂದು ಸರಿಯಾದ ಮಾರ್ಗದಲ್ಲಿ ಇರತ್ವೆ. ಹಾಗಾಗಿ ಮನಸ್ಸನ್ನು ನಾವು ನಿರ್ಮಲವಾಗಿಟ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಬೇಕು. ಆದರೆ ಕೆಲವು ಸತಿ ಕೋಪಗಳು ಬರೋದು ಸಹಜ, ಆದರೆ ಅದು ಅಲ್ಲಲ್ಲೇ ಶಮನ ಆಗುತ್ತೆ. ಇಲ್ಲಾಂದರೆ ದೀರ್ಘಕಾಲ ಕೋಪ ಇರೋರನ್ನ ಅದು ಬಹಳ ಕ್ರೂರಿಗಳು, ರಾಕ್ಷಸರು ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಕೋಪ ಬಂದು ಹೋಗತಕ್ಕಂಥದ್ದು ಸಹಜ. ಹಾಗಾಗಿ ನಮ್ಮ ಮನಸ್ಸನ್ನು ಆದಷ್ಟು ಶುದ್ಧವಾಗಿ ಶಾಂತವಾಗಿ ಇಟ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ. ಕೇಳೋ ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಕೇಳಿ ತಿಳ್ಕೊಳ್ಬೇಕು. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ್ಯ. ನಿಮ್ಮ ಪ್ರಶ್ನೆ ಹೇಗಿರಬೇಕು ಅಂತಂದರೆ ಅದು ವಿನಯಪೂರ್ವಕವಾಗಿರಬೇಕು. ಪ್ರಣಿಪಾತೇನ ಅಂದರೆ ಗುರುಗಳಿಗೆ ಕೇಳಬೇಕಾದ್ರೆ ನಮಸ್ಕಾರವನ್ನು ಮಾಡಿ ಕೇಳಬೇಕು ಅಂತ ಹೇಳ್ತಾರೆ. ಅಂದರೆ ನೀವು ಏನು ಕಾಲಕ್ಕೆ ಬೀಳಬೇಕು ಅಂದರೆ ಅಲ್ಲ ಅದರ ಅರ್ಥ. ಆ ಕೇಳೋ ಪ್ರಶ್ನೆ ಸರಿಯಾದ ರೀತಿಯಲ್ಲಿ ಕೇಳಬೇಕು.
ಅನ್ನೋ ಥರದಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಆದಷ್ಟು ತಿದ್ದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ಈ ಒಂದು ಸಮಯವನ್ನು ಕೊಟ್ಟಿದ್ದಕ್ಕೆ ಮತ್ತು ನನ್ನಿಂದ ನುಡಿಸಿದ ಭಗವಂತ ಶ್ರೀಕೃಷ್ಣನಿಗೆ ವಾಗ್ದೇವಿಗೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಒಂದು ಪ್ರವಚನವನ್ನು ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣನ ಅನುಗ್ರಹದಿಂದ ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ, ಸದ್ಬುದ್ಧಿ ಉಂಟಾಗಲಿ. ಆ ಭಗವಂತನೇ ನಮಗೆಲ್ಲ ಕೊಡೋನು, ಒಳ್ಳೆ ಮನಸ್ಸು ಕೊಡೋನು. ನಮ್ಮಲ್ಲಿ ದೋಷಗಳು ಉಂಟಾಗೋ ರೀತಿ ಅಂದರೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಅವನು ಮಾಡ್ತಾನೆ, ಅವನಾಗ ಅವನು ಮಾಡಲ್ಲ, ಅಂದರೆ ಪಕ್ಷಪಾತಿ ಇದ್ದಾಗ್ಬಿಡುತ್ತೆ. ಹಾಗಾಗಿ ನಾವು ಅವನಿಗೆ ಶರಣಾಗತರಾದರೆ ನಮ್ಮನ್ನು ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಅವನಿಗೆ ಶರಣಾಗತಿ ಆಗೋಣ, ಸನ್ಮಾರ್ಗದಲ್ಲಿ ಹೋಗೋ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ಈ ಕಥೆಯನ್ನು ಕೇಳಿದ್ರೆ ನಿಮ್ಮೆಲ್ಲರಿಗೂ ಸನ್ಮಂಗಳು ಉಂಟಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಶ್ರೀ ಓಂ ಕೃಷ್ಣಾರ್ಪಣ.